ಕನಕಪುರ ವೃತ್ತಿಯಲ್ಲಿ ವರ್ಗಾವಣೆ ಸಹಜ. ಆದರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾವಣೆ ಆಗುವ ಸಂದರ್ಭದಲ್ಲಿ ಸಿಗುವ ಗೌರವ ಅವರ ವ್ಯಕ್ತಿತ್ವ ಮತ್ತು ಕರ್ತವ್ಯದಲ್ಲಿನ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಪುರಸಭಾ ಹೈಸ್ಕೂಲ್ ಮುಖ್ಯೋಪಾಧ್ಯಾಯರಾದ ಬಸವಯ್ಯ ತಿಳಿಸಿದರು. ಶನಿವಾರ ನಗರದ ಪುರಸಭಾ ಹೈಸ್ಕೂಲ್ ಆವರಣದಲ್ಲಿ ತಾಲೂಕಿನ ಉಯ್ಯಂಬಳ್ಳಿ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕಿ ಡಾಕ್ಟರ್ ಅಂಬುಜಾ ಹಾಗೂ ನಗರದ ಬಾಲಕಿಯರ ಪ್ರೌಢಶಾಲಾ ಶಿಕ್ಷಕ ಶ್ರೀಧರ್ ಬಾಬುರವರ ವರ್ಗಾವಣೆಯಾದ ಹಿನ್ನೆಲೆಯಲ್ಲಿ ಏರ್ಪಡಿಸಿದ್ದ ಬೀಳ್ಕೊಡುಗೆ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಶಿಕ್ಷಕರಿಗೆ ಮೈಸೂರು ಪೇಟ ಹಾಗೂ ಹೂವಿನ ಹಾರ ಹಾಗೂ ನೆನಪಿನ ಕಾಣಿಕೆ ನೀಡಿ ಶುಭ ಕೋರಿದರು. ಕರ್ನಾಟಕ ವಿಕಾಸ ರಂಗದ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಧ್ಯಕ್ಷ ಆರ್. ವಿ. ನಾರಾಯಣ್ ಮಾತನಾಡಿ, ಬೀಳ್ಕೊಡುಗೆ ಎಂಬುದು ನೇರವಾಗಿ ಹೃದಯವನ್ನು ತಟ್ಟುವ, ಮನಸ್ಸು ಭಾರವಾಗಿಸುವ ಕಾರ್ಯಕ್ರಮ. ಅದರಲ್ಲೂ ಶಾಲೆಗಾಗಿ ಮಕ್ಕಳಿಗೆ ಕಳಕಳಿಯ ಶಿಕ್ಷಣವನ್ನು ನೀಡುವುದರ ಜೊತೆಗೆ ಮಕ್ಕಳ, ಪಾಲಕರ, ಊರ ಹಿರಿಯರ ಪ್ರೀತಿಗೆ ಪಾತ್ರರಾಗಿ ಸೇವೆ ಸಲ್ಲಿಸುವುದು ನಿಜಕ್ಕೂ ಮಾದರಿಯ ಕೆಲಸ ಎಂದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಸಂಪನ್ಮೂಲ ಅಧಿಕಾರಿ ರಾಜು, ಹಾರೋಹಳ್ಳಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ರಾಜೇಶ್, ನಿವೃತ್ತ ಮುಖ್ಯೋಪಾಧ್ಯಾಯ ಶಿವರಾಜು, ಎಚ್. ಶ್ರೀನಿವಾಸ್, ಶಿಕ್ಷಕರಾದ ರುದ್ರೇಶಯ್ಯ, ಗೋವಿಂದಸ್ವಾಮಿ, ಎಂಎನ್ ಶ್ರೀಧರ್, ಅಶ್ರಫ್, ಬೆರೆದಾರ್, ಚಂದ್ರಾವತಿ, ನಗೆಮಳೆ ರಾಜ, ಸ್ವಾಮಿ ನಾಯ್ಕ, ಪ್ರಭಾಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಆ ತಂಡಕ್ಕೆ ನೋವಾದಾಗ ಇವ್ರಿಗೂ ನೋವಾಗಿದೆ. ಆ ತಂಡವನ್ನು ತಿರಸ್ಕರಿಸಿದಾಗ ಇವರು ತಿರಸ್ಕೃತರಾಗಿದ್ದರು. ಅಥವಾ ಅವ್ರ ಜೊತೆಗಿದ್ದಂತಹ ಎಲ್ಲಾ ಸ್ನೇಹಿತರನ್ನ ಹೊಗಳಿದಾಗ ಇವರು ಹೊಗಳಿಕೆಗೆ ಪಾತ್ರರಾಗಿದ್ದರು. ಇಂತಹ ಸಂದರ್ಭಗಳು ನಿಜವಾಗ್ಲೂ ಆ ಮನಸ್ಸಿದೆಯಲ್ಲ, ಆ ಬಿಡಿಯುವಂತಹ ಮನಸ್ಸಿದೆಯಲ್ಲ, ಆ ಕಾರಣಕ್ಕೆ ನಾವು ವಿಶೇಷವಾಗಿ ಅಷ್ಟೇ ಅಲ್ಲ, ಶಿಕ್ಷಕರಿಗೋಸ್ಕರ ಅಷ್ಟೇ ಅಲ್ಲ, ಸಂಗಮದಲ್ಲಿ ಮಡಿವಾಳ ಕೊಕ್ಕೆದೊಡ್ಡಿ ಅಂತ ಇದೆ, ರಿಮೋಟ್ ಏರಿಯಾ, ನದಿ ದಾಟ ಹೋಗುವಂತ, ಅಲ್ಲಿ ಇರುವಂತಹ ಪೇರೆಂಟ್ಸ್ ಗಳ ಜೊತೆಗೆ ಆ ಮಕ್ಕಳ ಜೊತೆಗೆ ಇರುವಂತಹ ಅವಿನಾಭಾವ ಸಂಬಂಧವನ್ನ ನಾವೊಂದಷ್ಟು ಜನ ಶಿಕ್ಷಕರು ನೋಡಿದೀವಿ. ನಮ್ಮನ್ನ ಕರ್ಕೊಂಡು ಹೋಗಿದ್ರು ಅಲ್ಲಿಗೆ, ರಾಜು ಸರ್ ಇದ್ರು ಅಲ್ಲಿ. ಅವೆಲ್ಲ ನೋಡಿದಾಗ ನಮಗೆ ಗೊತ್ತಾಗಲ್ಲ, ಜೊತೆಗಿದ್ದಾಗ ಯಾವುದೇ ಮೌಲ್ಯನೂ ಅಷ್ಟೇ. ಆದ್ರೆ ನಾವು ದೂರ ಪಡ್ಕೊಂಡಾಗ ಅಥವಾ ಅದರಿಂದ ವಿಮುಖರಾದಾಗ ಗೊತ್ತಾಗುತ್ತೆ ಎಷ್ಟು ಬೆಲೆ ಇತ್ತು, ಹೇಗಿದ್ರು ಅವ್ರ ಸೇವೆ ಅನ್ನೋದನ್ನ. ಅಷ್ಟು ಅವರ ನುಡಿಗಳಲ್ಲಿ ಒಂದಷ್ಟು ಸ್ಮರಣೆಯನ್ನು ಮಾಡಿದ್ದಾರೆ. ತುಂಬಾ ಇದೆ, ನಾನು ಮಧ್ಯದಲ್ಲಿ ಆಗಾಗ್ಗೆ ಒಂದೊಂದು ಹೇಳ್ತಾ ಬರ್ತಾ ಇದ್ದೀನಿ. ಬಹಳ ಮುಖ್ಯವಾಗಿ ಇವತ್ತು ಈ ಒಂದು ಬೀಳ್ಕೊಡುಗೆ ಸಮಾರಂಭದ ಮೆರುಗನ್ನ ನೀಡಲಿಕ್ಕೆ ನಾವೆಲ್ಲರೂ ಸೇರ್ಕೋಬೇಕು. ಒಂದು ಒಳ್ಳೆಯ ಮನಸ್ಸುಗಳು, ಪ್ರೀತಿ ತುಂಬುವಂತ ಮನಸ್ಸುಗಳು ಸೇರ್ಕೋಬೇಕು ಅಂತ ಹೇಳಿ 4 ಜನ ಸೇರ್ಕೊಂಡು ಚರ್ಚೆ ಮಾಡಿದಾಗ ನಾವು ಪ್ರೈಮರಿ ಶಾಲೆಯಲ್ಲಿ ಇರುವಂತಹ ನಮ್ಮ ಮಾರ್ಗದರ್ಶಕರು ಮತ್ತೆ ಈ ತಾಲೂಕಿಗೆ ಶೈಕ್ಷಣಿಕವಾಗಿ ಒಂದು ಒಳ್ಳೆ ಹೆಸರು ಬರ್ಲಿ ಕಾರಣಕರ್ತರಾದಂತವರು ನಮ್ಮ ಶ್ರೀಯುತ ಪ್ರಭಾಕರ್ ಸರ್ ಅವರು, ಪ್ರೈಮರಿ ಶಾಲಾ ಶಿಕ್ಷಣ ಸಂಘದ ಅಧ್ಯಕ್ಷರು, ಅವರಿಗೆ ನಾನು ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತೀನಿ. ಹಾಗೆ ನಿಮ್ಮೆಲ್ರಿಗೂ ಗೊತ್ತಿದೆ, ಸಾಮಾಜಿಕ ಜಾಲತಾಣವನ್ನ ನೋಡಿದ್ರೆ ತೆಗೆದ್ರೆ, ಅದರಲ್ಲೂ ಫೇಸ್ಬುಕ್ ತೆಗೆದ್ರೆ 10 ಮಿಲಿನಿಯರ್ ಅಷ್ಟು ಜನ ಇಷ್ಟಪಟ್ಟಿರುವಂತವರು, ಹೊಸದಾಗಿ ಮಿಲೇನಿಯಲ್ ಸ್ಟಾರ್ ಅನ್ನಿಸ್ಕೊಂಡಂತವ್ರು. ಹಾಗ ಅನ್ಸ್ಕೊಂಡವ್ರು ಯಾರಂತ ಹೇಳಿದ್ರೆ, ಅತ್ತಿಹಳ್ಳಿಯ ಒಂದು ಗುಡಿಸಿನಲ್ಲಿ ಹುಟ್ಟಿದಂತಹ ಒಂದು ಜಾನಪದ ಹಣತೆ, ಆ ಬೆಳಗು ಇವತ್ತು ನಮ್ಮ ಜೊತೆಗೆ ಆ ಹಣತೆ ಬೆಳಗಿದೆ. ನಾವು ವಿದ್ಯಾರ್ಥಿಗಳಾಗಿ, ನಮ್ಮ ಹಿರಿಯ ವಿದ್ಯಾರ್ಥಿಗಳು ಕೂಡ ಈ ತಾಲೂಕಿನ ಒಂದಷ್ಟು ಕಾರ್ಯಕ್ರಮಗಳಿಗೆ, ಈ ಜಿಲ್ಲೆಯ ಒಂದಷ್ಟು ಜನರಿಗೆ ಮನರಂಜನೆಯನ್ನ ಕೊಡ್ತಾ, ಜಾನಪದದ ಪರಿಚಾರಕರಾಗಿ ಆ ಹಾಡುಗಳನ್ನ ಹಾಡ್ತಾ ಉಳಿಸ್ಕೊಂಡ್ ಬಂದಿರುವಂತವರು ಶ್ರೀಯುತ ಚಂದ್ರಪ್ಪ ಇದ್ದಾರೆ. ಅವ್ರಿಗೂ ಕೂಡ ನಾನು ಪ್ರೀತಿಯ ಸ್ವಾಗತವನ್ನ ಕೋರ್ತೀನಿ. ಹಾಗೆ ಈಗ ಬಂದಂತಹ ಅಡ್ಮಣಿ ಸರ್ ಅವರು ನಮ್ಮೆಲ್ಲರ ಮಾರ್ಗದರ್ಶಕರು, ಈ ಕಾರ್ಯಕ್ರಮದ ಆಯೋಜನೆ ಮಾಡಲಿಕ್ಕೆ ಕಾರಣಕರ್ತರಲ್ಲಿ ಒಬ್ಬರಾದಂತವರು ಅಡ್ಮಣಿ ಸರ್ ಅವರು ಮತ್ತು ನಾಗರಾಜ್ ಸರ್ ಅವರು ನಮ್ಮ ಒಡನಾಡಿಯಾಗಿ ಸದಾ ನಮ್ಮ ಜೊತೆಯಲ್ಲಿ ನಿಲ್ಲುವಂತಹ, ಮತ್ತೆ ಎಲ್ಲರೂ
ನನ್ನನ್ನ ಪ್ರೀತಿಯಿಂದ ಕಾಣುವಂತಹ ಅಶರಫ್ ಸರ್ ಅವರು, ಅವ್ರಿಗೂ ಕೂಡ ನಾನು ಪ್ರೀತಿ ಸ್ವಾಗತ ಕರಿತೀನಿ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೂ ಕೂಡ ಸ್ವಾಗತವನ್ನ ಕೋರ್ತಾ ಈಗ ಸರ್ ಅವರು ಜನನಂದನ ಕಾರ್ಯಕ್ರಮ, ಜನನಂದನ ಅಂದ್ರೆ ನಮ್ಗೆಲ್ಲ ಮನೆ ಮಾತಾಗಿರುವಂತವ್ರು ಕನಕಪುರಕ್ಕೆ, ಅವರ ಜನನಂದನ ಟಿವಿಯಲ್ಲಿ ಈ ತರದ ನಿಜವಾದ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಬಿತ್ತರಿಸ್ತಾ ಇದ್ದಾರೆ. ಇವತ್ತು ಇಲ್ಲಿ ಈ ಕಾರ್ಯಕ್ರಮವನ್ನ ತಮ್ಮ ವಾಹಿನಿಯಲ್ಲಿ ಅದನ್ನ ಸೆರೆ ಹಿಡಿದು ಈ ಜನತೆಗೆ ತೋರಿಸ್ಬೇಕು ಅಂತ ಹೇಳಿ ಬರೆದಿದ್ದಾರೆ. ಅವರಿಗೆ ನಾನು ಪ್ರೀತಿಪೂರ್ವಕ ಉಮಾಶಂಕರ್ ಸರ್ಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಕೋರ್ತೀನಿ. ಬಂಧುಗಳೇ, ನಾವೆಲ್ಲರೂ ಹಳ್ಳಿಯಲ್ಲಿ ಹುಟ್ಟಿದ್ರು ಕೂಡ, ಕನ್ನಡ ಮಾತಾಡ್ತಿದ್ರು ಕೂಡ ನಾವು ಗ್ರಾಂಥಿಕ ಭಾಷೆಯನ್ನ ಬಳಸಿ ಕನ್ನಡ ಮಾತಾಡ್ತೀವಿ. ನಾವು ನಮ್ಗೊಂದು ತಿಳುವಳಿಕೆ ಇದೆ, ಗ್ರಾಂಥಿಕ ಭಾಷೆ ಮಾತಾಡಿದ್ರೆ ಮಾತ್ರ ಎಜುಕೇಟೆಡ್ ಅನ್ನುವಂಥದ್ದು, ಅಂದ್ರೆ ವಿದ್ಯೆ ಪಡೆದವನು ಇವನು ಅಕ್ಷರಸ್ಥನು ಅಂತ. ಆದ್ರೆ ಇಲ್ಲ, ವಿದ್ಯೆ ಅನ್ನೋದು ಅದು ಎಲ್ಲರಿಗೂ ಸಂಬಂಧಪಟ್ಟಿದ್ದು, ಅವನಿಗೆ ಭಾಷೆಯಿಂದ ಅಳಿಬಾರದು ಅಂತ ಆ ಆಡು ಭಾಷೆಯ ಮೂಲಕನೇ, ಜನಪದ ಭಾಷೆಯ ಮೂಲಕನೇ ಒಂದು ಉತ್ತುಂಗ ಶಿಖರದಲ್ಲಿ ಇವತ್ತು ಪ್ರಕಾಶಿಸ್ತಾ ಇರೋರು ಶ್ರೀಯುತ ಚಂದ್ರರಾಜ್ ಸರ್ ಅವರು. ತಾವು ಮೇಡಮ್ ಅವರ ಸೇವೆಯನ್ನ ನೇರವಾಗಿ ಬಂದವರು. ನಾವು ಅವ್ರನ್ನ ನೀವು ಬರಲೇಬೇಕು, ಕಡ್ಡಾಯವಾಗಿ ಬರ್ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಯಾಕೆ ಅಂತ ಹೇಳಿದ್ರೆ ಅವರು ಮರಳೆಗವಿ ಮಠದ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆ ಮಾಡ್ತಾ ಇದ್ದಾರೆ. ಅದ್ರ ಪಕ್ಕದಲ್ಲೇ ಉಯ್ಯಂಬಳ್ಳಿ ಶಾಲೆಯಲ್ಲಿ ಮೇಡಮ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಹೇಳಿದಾಗ ಇಲ್ಲ ಮಗ ನಾನು ಬಂದೇ ಬರ್ತೀನಿ ಅಂತ ಹೇಳಿ ನಾನು ಅವ್ರ ಜೊತೆ ಮಾತಾಡ್ಬೇಕು, ಅವ್ರು ಹೋಗಿದ್ ಗೊತ್ತಾಗಿಲ್ಲ ನನಗೆ ಅಂತ ಹೇಳಿ ಹೇಳಿದ್ರು. ತಾವು ಈ ಸಂದರ್ಭನ ಹಂಚ್ಕೋಬೇಕು ತಮ್ಮ ನುಡಿಗಳನ್ನ, ಮತ್ತೆ ಒಂದು ಎಲ್ರಿಗೂ ಕೂಡ ಒಂದು ಗೀತೆಯನ್ನ ಪ್ರಸ್ತುತಪಡಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ತೇನೆ ಸರ್. ಆಚಾರ್ಯ ಬಳಗಕ್ಕೆ ನಮಸ್ಕಾರವನ್ನ ಮಾಡ್ತಾ, ಬೇರೆ ಬೇರೆ ಇಲಾಖೆಯವರಿದ್ದಾರೆ, ಕಲಿಸ್ಕೊಂಡಿದ್ದೇನೋ ಅನ್ಕೊಂಡು ಎಲ್ಲ ಆಚಾರ್ಯ ಬಳಗಕ್ಕೆ ನಮಸ್ಕಾರವನ್ನ ಮಾಡ್ತಾ, ಜನನಂದನ ವಾಹಿನಿಯ ಉಮಾಶಂಕರ್ ಅವರು ನಮಸ್ಕಾರ ಮಾಡ್ತಾ, ಆರ್ ವಿ ನಾರಾಯಣ್ ಸರ್ ಅವರು ನಮ್ಮನ್ನ ಕಂಪ್ನಿಗೆ ಎತ್ಕೊಂಡು ನಿಂಬೆ ಹುಳಿ ಪ್ಯಾರಿಸ್ ಚಾಕ್ಲೇಟ್ ಕೊಟ್ಟು ನಮ್ಗೆ ಹಾಕಿ ಬರ್ತಂತೆ. ಪ್ರಭಾಕರು ನಾವು ಒತ್ತರಿಸ್ಕೊಂಡೇ ಗೊತ್ತಿದ್ದವರು ಡಿಗ್ರಿ, ಆದ್ರೂ ಎಫರ್ಟ್ ಆಡು. ಇವತ್ತು ಶ್ರೀಧರ್ ಬಾಬು ಮತ್ತೆ ನಮ್ಮ ಅಂಬುಜಾ ಮೇಡಮ್ ಅವರು ಬೇರೆ ಊರಿಗೆ ಹೋಗ್ತಾ ಇದ್ದಾರೆ ಪಾಠ ಮಾಡಲಿಕ್ಕೆ. ಆ ಸವಿನೆ 18 ಸಲ ರಾಜೇಶ್ ಫೋನ್ ಮಾಡಿದ್ರು, ನಾನು ಸೈಲೆಂಟ್ ಇಟ್ಬಿಟ್ಟಿದ್ದೆ, ಜೋಬೆಲಿ ಮುಲ್ಮುಲ ಅಂತ ಅಂದ್ರೆ ಆಮೇಲೆ ನೋಡ್ದೆ. ಸ್ವಲ್ಪ ಕಡೆ ಶ್ರಾವಣ ವಾರ ಒಪ್ಪತ್ತು ಮಾಡಬೇಕಲ್ಲ, ದುಡ್ಡು ಹೊಡಿತಾ ಇದೆ. ಯಾಕಂದ್ರೆ ಹೆಂಗಸರುಗಳು ಚೇರ್ ಹಾಕೊಂಡು ಮೇಲೆ ದುಂಬಡಿಕ್ ಆಗೋದಿಲ್ಲ, ತಪ್ಪಿಸಾಡ್ಬಿಡ್ತಾರೆ ಅಂದ್ಬಿಟ್ಟು ದುಂಬು ದುಡ್ಡು ಹೊಡಿತಾ ಇದೆ ಕಡೆ ಶ್ರಾವಣ ಅಂತ. ಅಷ್ಟೊತ್ತಿಗೆ ಫೋನ್ ನೋಡೋದಕ್ಕೆ ರಾಜೇಶ್ ಫೋನ್ ಮಾಡಿದ್ದ, ನಮ್ಮ ಗೋವಿಂದ ಸ್ವಾಮಿ ಬಂದೋಗ್ಯಾನ ಒಂದು ಅಜ್ಜೆ ಅಂತ. ನಮ್ಮ ಶ್ರೀಧರ್ ಬಾಬು ಎಷ್ಟು ಚೆನ್ನಾಗಿದೆ ಹೆಸರು. ಶ್ರೀಧರ್ ಬಾಬು ಅಂದ್ರೆ ವೆಂಕಟಸ್ವಾಮಿ ಅಲ್ವಾ, ವೆಂಕಟಸ್ವಾಮಿ ಶ್ರೀಧರ್ ಬಾಬು. ಅಂಬುಜಾ ಮೇಡಮ್ ಅಂದ್ರೆ ಹೂವ ಇರ್ಬೋದು, ತಾವ್ರೆ ಹೂವ. ನಿಜಕ್ಕೂ ಇವರೆಲ್ಲ ನಿಲ್ಸ್ಕೊಳ್ಬೇಕು. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತ ಅಂದ್ರೆ ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ನಾನು ಸ್ನೇಹ ಜೀವಿ, ನೀವು ಸ್ನೇಹ ಜೀವಿ, ಲೋಕದ ಸ್ನೇಹ ಚಿರಜೀವಿ, ಹಾಡುಬಾರು ಪ್ರೇಮ ಜೀವಿ. ನಾನು ಸ್ನೇಹ ಜೀವಿ, ನೀವು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಜೀವಿ, ಹಾಡುಬಾರು ಪ್ರೇಮ ಜೀವಿ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ಸ್ನೇಹಕ್ಕೆ ಸ್ನೇಹನೇ, ಪ್ರೀತಿಗೆ ಪ್ರೀತಿನೇ. ಹಾಗಾಗಿ ಆ ಸ್ನೇಹದ ಸಂಕೇತವಾಗಿ ವೃತ್ತಿ ಬಾಂಧವ ಆ ಒಂದು ಧರ್ಮಕ್ಕೆ ಅನುಗುಣವಾಗಿ ನಾವು ನೀವೆಲ್ಲ ಸೇರ್ಕೊಂಡಿದ್ದೀವಿ. ಆದ್ರೆ ನನ್ಗೇನ್ ಖುಷಿ ಅಂದ್ರೆ ನಿವೃತ್ತಿ ಆಗಿದ್ರು ನಮ್ಮ ಆರ್ವಿನ್ ಸರ್ನ ಕರ್ಸ್ಕೊಂಡಿದ್ದಾರಲ್ಲ, ಹಂಗಾಗಿ ಒಬ್ರು ಗುರುಗಳು ಇರ್ಬೇಕು, ಹಿರಿಯವರು ಇರ್ಬೇಕು. ಹಾಗಾದ್ರೆ ನಾವು ಕೂಡ ಚಿಗುರಲ್ಲೇ ಹಣ್ಣಲ್ಲೇ ನೋಡ್ಬಿಟ್ಟು ಚಿಗುರಲ್ಲೇ ನಕ್ಕತ್ತಂತೆ, ಅದು ಗೊತ್ತಿಲ್ಲ ಯುಗಾದಿ ಹೊತ್ತಿಗೆ ನಾನು ಬಿದ್ದೋಯ್ತೀನಿ ಅಂತ. ಹಂಗಾಗಿ ಪರಿವರ್ತನೆ ಜಗದ ನಿಯಮ. ನಾವು ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಇವತ್ತು ಇಲ್ಲೇ ನಮ್ಮ ಒಂದೂರು ಕೆರೆ ನೀರು ಕುಡಿದು, ಗಾಳಿ ನೀರು ಕುಡಿದು ಬೆಳೆದಂಥವ್ರು, ಅನ್ನ ಇಲ್ಲಿ ಸೇವೆ ಮಾಡಿದಂಥವ್ರು ನಮ್ಮ ಶ್ರೀಧರ್ ಅವರು, ಅಂಬುಜಾರ್ ಅವರು ಇದನ್ನ ನೆನೆಸ್ಕೊಳ್ತಾರೆ. ಎಲ್ಬೋದ್ರು ಒಂದು ಸವಿ ನೆನಪು. ಸವಿ ನೆನಪುಗಳು ಬೇಕು, ಸವಿಯಲೇ ಬದುಕು. ಆ ಸವಿ ನೆನಪಿದೆಯಲ್ಲ, ಅದು ಯಾವತ್ತೂ ಕೂಡ ಮರೆಯಕ್ಕಾಗಲ್ಲ. ಆ ರೀತಿ ಈ ಗಾಳಿ ನೀರು ನನ್ನ
ವಂಚನೆಯ ಹಸಿರು ಸೇವೆ ನೀಡಿದ ಕರ್ಪೂರ ಭೂಮಿಯ ನಾ ಹೇಗೆ ತಾನೆ ಮರೆಯಲಿ ಅನ್ನ ನೀಡಿದ ಕನಕಪುರ ಭೂಮಿಯ ನಾ ಹೇಗೆ ತಾನೆ ಮರೆಯಲಿ. ಕನಕಪುರದ ಶ್ರೀಧರ್ ಸರ್ ಆಗಲಿ ಅಂಬುಜಾ ಮೇಡಮ್ ಅವ್ರು ಮರಿಕಾಗಲ್ಲ. ಅನ್ನ ಕೊಟ್ಟಂತ ಊರು ಎಲ್ಲಿದ್ರೆ ಭಗವಂತ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಸೇವಾ ಸಿಂಧುಗಳು ಅಂತ ಒಳ್ಳೆ ಟೈಟಲ್ ಕೊಟ್ಟಿದ್ದಾರೆ. ಒಂದು ನಿಜಕ್ಕೂ ಮೇಡಮ್ ಅವ್ರಿಗೆ ಆಯುಸ್ಸು ಆರೋಗ್ಯ, ಸರ್ ಅವ್ರಿಗೆ ಆಯುಸ್ಸು ಆರೋಗ್ಯ ಕೊಡ್ಲಿ. ಹಿರಿಯವರನ್ನ ಕರೆದು ಬೆಸಿಗೆ ಹಾಕಿ ಇದು ಮಾಡಿದ್ರು. ನಮ್ಮ ರಾಜು ಸರ್ ಊರಿಗೆ ಹೋಗಿದ್ದು ಮೊನ್ನೆ, ಅವ್ರ ತಂದೆಯವ್ರದ್ದು ಒಂದು ಕಾರ್ಯ ಇತ್ತು. ಅಲ್ಲಿ ನಮ್ಮ ಗೋವಿಂದಪ್ಪ, ರಾಜೇಶಪ್ಪ, ನಮ್ಮ ರಾಜು ಸರ್ ಅವರೆಲ್ಲ ಈಗ ಅಂಬಿಕಾ ಮೇಡಮ್, ಶ್ರೀಧರ್ ಬಾಬು ಸರ್ ಹೋಗ್ತಾ ಇದ್ದಾರೆ, ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ನಾವು ಬಂದು ಇವತ್ತು ಎಲ್ಲಿಂದ ಚೆನ್ನಾಗಿರಿ. ಇನ್ನೂ ತುಂಬಾ ಜನ ಮಾತನಾಡೋರು ಅವರೇ. ಹಾಗಾಗಿ ಇನ್ನೊಂದ್ಸಲ ಬಸವರಾಜ್ ಸರ್ ಒಂದ್ಸಲ ಸ್ಕೂಲ್ ಬರುವ, ಒಂದ್ ಕಡೆ ಒಪ್ಪತ್ತು ಬರುವ ಒಂದು ಶುಕ್ರವಾರ ದಿನ ಅಂತ ಹೇಳ್ಬಿಟ್ಟು ಹೋಗುವ ಅಂತ ಟೈಮ್ನ ನಗಿಸ್ಬಿಟ್ಟು ಅಂತ ಅನ್ಕೊಂಡಿದ್ದೀನಿ. ಯಾವಾಗ ಬಂದು ನೀವು ನಗಿಸ್ಬಿಟ್ಟು ಹೋಗ್ತೀನಿ, ಎಲ್ಲರನ್ನು ಮಾತಾಡಿಸ್ಕೊಂಡು ಹೋಗ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಜಗತ್, ಜೈ ಮಾನವ ಧರ್ಮ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರು, ಈ ಶಾಲೆಯ ಮುಖ್ಯೋಪಾಧ್ಯಾಯರಂಥ ಬಸವಣ್ಣವರೇ, ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿಗಳಾದಂಥ ಆತ್ಮೀಯ ಸ್ನೇಹಿತರು ಆದಂಥ ಶ್ರೀ ರಾಜು ಅವರೇ, ಮತ್ತು ನಮ್ಮ ಹಳೆಯ ಮಿತ್ರರು ಯಾಕೆಂದರೆ ಸಹಶಿಕ್ಷಕರ ಸಂಘದಲ್ಲಿ ನಾನು ಸೆಕ್ರೆಟರಿ ಆಗಿದ್ದೆ, ಹೊನ್ನೇಗೌಡರು ಅಧ್ಯಕ್ಷರಾಗಿದ್ದರು. ನಾನು 2010 ಡಿ ಸಿ ಆಗುವಾಗ ಆ ನಂತರ ಇವರು ಆರ್ ವಿ ನಾರಾಯಣ ಸರ್ ಅವರು ಅಧ್ಯಕ್ಷರಾದರು, ಶ್ರೀನಿವಾಸ್ ಅವರು ಸೆಕ್ರೆಟರಿ ಆದರು. ಡಿ ಸಿ ಆಗಿ ಈ ಸಂಘದಲ್ಲಿ ಇರೋದು ಬೇಡ ಅಂದ್ಬಿಟ್ಟು ನಾವು ಕರೆದು ಇವರಿಗೆಲ್ಲ ಹಸ್ತಾಂತರ ಮಾಡಿದ್ವಿ. ಅಂಥ ಒಂದು ಹಿಂದಿನಿಂದ ಬಾಂಧವ್ಯ ಮತ್ತು ಅಪಾರವಾದಂತಹ ಒಂದು ಜನಸಂಪರ್ಕ ಇರ್ತಕ್ಕಂಥ ನಮ್ಮ ಹಿರಿಯರು ಆಗಿರ್ತಕ್ಕಂಥ ಆರ್ ವಿ ನಾರಾಯಣ ಅವರೇ, ಮತ್ತು ನಂಜುಂಡಸ್ವಾಮಿಯವರೇ, ಅಂಬುಜಾದೇವಿಯವರೇ, ಚಂದ್ರಾವತಿಯವರೇ, ಪ್ರಭಾಕರ್ ಅವರೇ, ಹಾಗೂ ನಮ್ಮ ಶಾಲೆಯಲ್ಲೇ ಸಹಶಿಕ್ಷಕರಾಗಿ ಈಗ ವರ್ಗಾವಣೆಯಾಗಿರ್ತಕ್ಕಂಥ ಶ್ರೀಧರ್ ಬಾಬು ಅವರೇ, ಜೊತೆಗೆ ನಾವು 90ನೇ ಇಸ್ವಿನಲ್ಲೇ ಗುರು ಶಿಷ್ಯರು ಹೊಸಕೋಟೆ ತಾಲೂಕು ಸೂಲಿಬೆನ್ನಿನಲ್ಲಿ. ಇವರು ಸ್ಟೂಡೆಂಟ್ ಅವರು, ನಾನು ಅಲ್ಲಿ ಫಸ್ಟು ಹೋದಾಗ ಅಂಥ ಒಂದು ಸಂಬಂಧ ನಮ್ಮದು. ಮತ್ತು ನಮ್ಮ ಆತ್ಮೀಯ ಸ್ನೇಹಿತರು ಮತ್ತು ನಿಕಟಪೂರ್ವ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಆಗಿದ್ದಂತಹ ನಮ್ಮ ಶ್ರೀನಿವಾಸ್ ಅವರೇ, ಮತ್ತು ನಮ್ಮ ಆತ್ಮೀಯರು ಮತ್ತು ಸಂಘಟನಾತ್ಮಕವಾಗಿ ತುಂಬ ಚುರುಕಾಗಿ ಕೆಲಸ ಕಾರ್ಯವನ್ನು ಮಾಡ್ತಕ್ಕಂಥ ಮತ್ತು ಸಹೃದಯ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ರಾಜೇಶ್ರವರೇ, ಮತ್ತು ತುಂಬ ಚುರುಕಾಗಿ ಯಾವುದೇ ಇಲಾಖೆ, ನಾನು ಇ ಸಿ ಆಗಿದ್ದಾಗ ಡಿ ಒ ಹೇಳ್ತಾ ಇದ್ರು, ಏನೇ ಕಾರ್ಯಕ್ರಮ ಮಾಡಿದ್ರು ಈ ರುದ್ರೇಶ್ ಅವ್ರಿಗೆ ಫೋನ್ ಮಾಡೋದು, ಈ ಕಾರ್ಯಕ್ರಮ ಮಾಡಬೇಕು ಅಂದರೆ ಎಲ್ಲ ರೆಡಿ ಮಾಡಿಬಿಡ್ತಾ ಇದ್ರು. ಹಂಗೆ ಒಂದು ಎಲ್ರಿಗೂ ಬರಲ್ಲ ಅದು, ಅಂತಹ ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥ ನಮ್ಮ ಆತ್ಮೀಯರಾದಂಥ ರುದ್ರೇಶಯ್ಯ ಅವರೇ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಆಸೀನರಾಗಿರ್ತಕ್ಕಂಥ ಮತ್ತು ನಮ್ಮ ಮುಂದೆ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮ ಇವ್ರು ಮಾಡ್ತಾ ಇರೋದು ಅವತ್ತೇ ಕಳೆದ ತಿಂಗಳೇ ಫಿಕ್ಸ್ ಆಗಿತ್ತು. ಕಾರಣಾಂತರಗಳಿಂದ ಅದು ಮುಂದೆ ಹೋಗಿತ್ತು, ಅದು ಈಗ ನಡೀತಾ ಇದೆ. ನನಗೂ ತುಂಬ ಖುಷಿ ಆಯಿತು. ಯಾಕೆಂದರೆ ಎಲ್ಲರೂ ಈ ಕೆಲಸ ಮಾಡೋಕ್ಕಾಗಲ್ಲ. ಯಾಕೆಂದರೆ ಈಗ ಇವರಿಬ್ಬರು ಅವತ್ತು ರಿಲೀವ್ ಆಗಿ ಹೋದ್ರು, ಅವ್ರು ಏನು ಅನಿಸ್ತಾರೆ, ನಮ್ಮನ್ನು ಕರೆದು ಒಂದು ದಿವಸನಾದರೂ ಯಾರಾದರೂ ಇದು ಮಾಡಿದ್ರ ಅಂತ ಅದಿರ್ತದೆ ಮನಸ್ಸಲ್ಲಿ. ಯಾಕೆಂದರೆ ಯಾರೇನೇ ಮಾಡಿರಲಿ, ಅವ್ರು ಹೋಗುವಾಗ ಅವ್ರು ಏನೇ ಮಾಡಿದ್ರು ಕೂಡ ಒಳ್ಳೇದನ್ನೇ ನಾವು ಮಾತಾಡಬೇಕು, ಒಳ್ಳೇದನ್ನೇ ಮಾತಾಡಬೇಕು ಅವ್ರ ಬಗ್ಗೆ. ಕೆಲವರು ಎಲ್ಲರೂ ಕೂಡ ತಪ್ಪು ಮಾಡ್ತಾರೆ, ತಪ್ಪು ಮಾಡದೇ ಇರ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ. ಗೊತ್ತಿಲ್ಲದೇನೋ ಒಂದು ಕೈ ತಪ್ಪಿಂದ ಕೆಲವು ತಪ್ಪುಗಳು ಆಗ್ಬಹುದು. ಆದರೆ ನಾವು ಆ ತಪ್ಪುಗಳನ್ನೇ ಹುಡುಕೋದು ಬಿಟ್ಟು ಅವ್ರು ಮಾಡಿರೋ ಒಳ್ಳೆ ಕೆಲಸವನ್ನು ನಾವು ಗುರುತಿಸಬೇಕು. ಇವತ್ತು ಅವ್ರ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಗ್ತದೆ ಅಂತ ನಾನು ಭಾವಿಸ್ತೀನಿ. ಅಂತಹ ಒಂದು ಉತ್ತಮವಾದ ಕಾರ್ಯವನ್ನು ಗೋವಿಂದ ಸ್ವಾಮಿ ಅವರು, ರಾಜೇಶ್ ಅವರು ಮತ್ತು ಅವ್ರ ಟೀಮ್ನವರು ಎಲ್ಲ ಸೇರಿಕೊಂಡು ಮಾಡಿದರೆ ನನಗಂತೂ ಆ ಕಾರ್ಯ ತುಂಬ ಮುಖ್ಯ ಆಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಬಯಸ್ತೇನೆ. ಹಾಗೂ ನಮ್ಮ ಶ್ರೀಧರ್ ಬಾಬು ಅವರು ನಾನು ಹತ್ತಿರದಿಂದ ನೋಡಿರ್ತಕ್ಕಂಥವ್ರು. ಹಾಗಾಗಿ ಇವರು ಕೂಡ ಶಾಲೆಯಲ್ಲಿ ಏನೇ ಹೇಳಿದ್ರು ಕೂಡ ಓಕೆ ಸರ್ ಮಾಡ್ತೀನಿ ಸರ್ ಅಂತ ಅನ್ನೋರು, ಅಂದರೆ ಅಷ್ಟೇ ಒಬಿಡಿಯೆಂಟಾಗೆ ಇದ್ದರು. ಮತ್ತು ಈಗ ಅವರು ಬಯಸ್ತಿಂತ ಶಾಲೆ ಸಿಗಲಿಲ್ಲ ಅವ್ರಿಗೆ ಆ್ಯಕ್ಚುಲಿ, ಯಾಕೆಂದರೆ ಹೊಸಕೋಟೆ ಅವರು, ಆದರೆ ದೇವನಹಳ್ಳಿ ತಾಲೂಕು ಹೋಗ್ಬೇಕಾದಂಥ ಪರಿಸ್ಥಿತಿ ಬಂತು. ಯಾಕೆಂದ್ರೆ ಸ್ವಲ್ಪ ಹತ್ತಿರ ಆಗುತ್ತಲ್ಲ,
ಅದರಿಂದ ಮತ್ತೆ ಬರ್ತಾರೆ ಅವ್ರವ್ರಿಗೆ ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಈ ಅಂಬುಜಾ ಅವರು ಕೇಳಿದ್ದೆ ಅಷ್ಟೇ, ನಾನು ಇವರೇ ಅಂತ ಪರ್ಟಿಕ್ಯುಲರಾಗೆ ಆಮೇಲೆ ಗೊತ್ತಾಯ್ತು ನನಗೆ. ಇವರು ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡೋದನ್ನ ನಾನು ನೋಡಿದ್ದೆ. ಅವರು ನನ್ನನ್ನು ನೋಡಿದಾರೆಲ್ಲ ಗೊತ್ತಿಲ್ಲ, ಬಟ್ ನಾನು ಆಕ್ಟಿವ್ ಆಗಿ ಓಡಾಡೋದಂತ ಅವ್ರನ್ನ ನಾನು ಅಬ್ಸರ್ವ್ ಮಾಡಿದ್ದೆ. ಹಲವಾರು ಸಂದರ್ಭಗಳಲ್ಲಿ ಕಲ್ಮಿನೇಷನ್ ಆಗಿರ್ತೀವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಇವರಿಬ್ಬರು ಅರ್ಹರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಿಮಗೆಲ್ಲ ಕೂಡ ಮುಂದಿನ ಜೀವನ, ವೃತ್ತಿ ಜೀವನ ಸುಖಕರವಾಗಿರಲಿ, ಮತ್ತು ಆ ದೇವರು ನಿಮಗೆ ಆಶೀರ್ವಾದವನ್ನು ಕೊಡಲಿ, ಸದಾ ನಿಮ್ಮ ದೇವರ ಕೃಪೆ ನಿಮ್ಮ ಮೇಲೆ ಇರಲಿ ಅಂತ ನಾನು ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಬಂಧುಗಳಿಗೂ ನಾನು ವಂದಿಸ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ನಮಗೆ ಸರ್ ಅವರು ಬರಬೇಕಿತ್ತು, ಮಾತಾಡಬೇಕಿತ್ತು, ಅವ್ರ ಬಗ್ಗೆ ಒಂದು ಆಶಯ ಇಟ್ಕೊಂಡಿದ್ವಿ. ನಾವು ಬಂದು ಈ ಸಂದರ್ಭದಲ್ಲಿ ಮಾತನಾಡಿ ಒಂದಷ್ಟು ಸಮಾಧಾನ ಆಗಿದೆ, ನಮಗೂ ಕೂಡ ನಿಮಗೂ ಕೂಡ ಅನ್ನುವಂಥ ಭಾವದೊಂದಿಗೆ ನಮಗೆ ಒಂದು ಜೋರು ಚಪ್ಪಾಳೆಯೊಂದಿಗೆ ಧನ್ಯವಾದವನ್ನು ಸಲ್ಲಿಸ್ತೀನಿ ಸರ್. ಜಾಸ್ತಿ ಏನು ಕಾರ್ಯಕ್ರಮ ಎಳೆಯಲ್ಲ, ಎಲ್ಲರೂ ಒಂದು 2 ನಿಮಿಷನೇ ಮಾತಾಡಿದ್ದಾರೆ. ಅವರು ಕೊನೆಗೆ ಮಾತಾಡ್ತಾರೆ. ನಮ್ಮೆಲ್ರಿಗೂ ಗೊತ್ತಿದೆ, ನಾವು ಕರೆದಿದ್ದು 12:30ವರೆಗೆ, ನಾವೆಲ್ಲ ಬಂದಿದ್ದು 1:15ಗೆ. ನಾವೆಲ್ಲ ಇಂಡಿಯನ್ಸ್, ಹಾಗಾಗಿ ನಾವು ನಿಂತ್ಕೊಳ್ಳೋಣ ಅಥವಾ ಸಹಿಸ್ಕೊಬಿಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಜಿಲ್ಲಾಧ್ಯಕ್ಷರನ್ನ ಇನ್ವೈಟ್ ಮಾಡಿದ್ವಿ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಬಹಳ ಪ್ರೀತಿ ಮತ್ತೆ ತುಂಬಾ ಸಜ್ಜನರು ರಮೇಶ್ ಅವರು ಅನುಪಸ್ಥಿತಿಯನ್ನ ತುಂಬಲಿಕ್ಕೆ ಅಂತ ಮತ್ತೆ ಅವ್ರನ್ನ ಸರ್ವ ಕೂಡ ಮುಖ್ಯ ಅತಿಥಿಗಳಾಗಿ ಕರೆದಿದ್ವಿ. ಇಂಥ ಒಂದು ತಾಲೂಕಿನಲ್ಲಿ ಸೇವೆಗೈದಂತಹ ಶಿಕ್ಷಕರ ಬೀಳ್ಕೊಡುಗೆಗೆ ತಾವು ಇರಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಪ್ರೀತಿಯಿಂದ ಬಂದಿದ್ದಾರೆ ಸರ್ ಅವರು, ಪ್ರಭಾಕರ್ ಸರ್ ಅವರು. ಈ ಸಂದರ್ಭವನ್ನ ಕುರಿತು ತಾವು ತಮ್ಮ ಅನುಭವದ ನುಡಿಗಳನ್ನು ಹೇಳಬೇಕು ಅಂತ ಹೇಳಿ ಬರ್ಕೊಳ್ತೀನಿ ಸರ್. ಮಾಡೋದಕ್ಕೆ ತುಂಬಾ ವೈಯಕ್ತಿಕವಾಗಿ ಅಭಿನಂದಿಸ್ತೇನೆ. ಯಾಕೆಂದ್ರೆ ಸಮಾಜದಲ್ಲಿ ಶಿಕ್ಷಕರಿಗೆ ಸಿಗಬೇಕಾಗಿರ್ತಕ್ಕಂಥ ಗೌರವ ಸಿಗೋದು ತುಂಬಾ ಕಡಿಮೆ. ಒಂಥರ ಈ ಒಂದು ಕಾಲಘಟ್ಟದಲ್ಲಿ ವಿಚಿತ್ರವಾಗಿ ಬದಲಾವಣೆಗಳಾಗಿದೆ. ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ 2 ಚೆನ್ನಾಗಿ ರೂಢಿಸ್ಕೊಂಡಿದೆ. ಒಂದು, ನಿವೃತ್ತರಾದಂಥ ಶಿಕ್ಷಕರಿಗೆ ಎಲ್ಲಿ ನಿವೃತ್ತರಾಗ ಅಲ್ಲೋ ಗೌರವಿಸ್ತಕ್ಕಂಥದ್ದು. ಎಷ್ಟರ ವ್ಯಕ್ತಿಯಲ್ಲಿ ಈ ಥರ ಕಾನ್ಸರ್ ಆಗೋದವ್ರಿಗೆ ಬೀಳ್ಕೊಡುಗೆ ಮಾಡ್ತಕ್ಕಂಥದ್ದು. ನಾನು ವೈಯಕ್ತಿಕವಾಗಿ ಇವೆರಡು ಕಾರ್ಯಕ್ರಮಗಳಿಗೆ ದೇವಸ್ಥಾನಕ್ಕೆ ಹೋದಷ್ಟು ಭಯಭಕ್ತಿಯಿಂದನೇ ಹೋಗ್ತೀನಿ. ಏಕೆಂದ್ರೆ ಒಬ್ಬ ನಿವೃತ್ತ ಶಿಕ್ಷಕ ಆಗಿರ್ತಾನೆ ಅಂದ್ರೆ ಅವನು ತನ್ನ ಯೌವನದ ಹಲವು ವರ್ಷಗಳನ್ನು ಸಮಾಜಕ್ಕೋಸ್ಕರನೇ ಕೊಟ್ಟಿರ್ತಾರೆ. ಅದೇ ರೀತಿ ಈ ತರ ಕಾನ್ಸೆಪ್ಟ್ ತಗೊಂಡು ಹೋಗ್ತಕ್ಕಂಥ ಶಿಕ್ಷಕರೇನಿದ್ದಾರೆ ಅವರ ಮಡದಿ ಮಕ್ಕಳು ನೆಂಟರುಗಳು ಇವನ್ನೆಲ್ಲ ಬಿಟ್ಟು ನಮ್ಮ ತಾಲೂಕಲ್ಲಿ ಸೇವೆ ಮಾಡ್ತಾ ಇರ್ತಾರೆ. ಒಂದಷ್ಟು ಎಷ್ಟೋ ವರ್ಷಗಳ ಮಾಡಿ ನಿಷ್ಪ್ರಯೋಜನ ಸೇವೆ ಮಾಡ್ತಾರೆ. ಇವರಿಬ್ಬರಿಗೆ ಗೌರವಿಸ್ತಕ್ಕಂಥದ್ದು ಇದೆಯಲ್ಲ, ಅದನ್ನ ಪ್ರತಿಯೊಬ್ಬ ಶಿಕ್ಷಕ ವೈಯಕ್ತಿಕವಾಗಿ ಗೌರವಿಸಿದ್ರೆ ಎಷ್ಟು ಇದೋ ಅಷ್ಟು ಹೆಮ್ಮೆ ತರ್ತಕ್ಕಂಥ ವಿಚಾರ. ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮದ ಕಾರಣೀಭೂತರಿಗೆ ನಾನು ವೈಯಕ್ತಿಕವಾಗಿ ನಮಸ್ಕಾರ ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಜೊತೆಗೆ ಅಂಬುಜಾ ಮೇಡಮ್ ಮತ್ತು ಶ್ರೀಧರ್ ಬಾಬು ಸರ್ ಅತಿ ಹೆಚ್ಚಿಗೆ ಪರಿಚಯ, ಶ್ರೀಧರ್ ಸರ್ ಪರಿಚಯ. ಮೇಡಮ್ ಬಗ್ಗೆ ಹೇಳಬೇಕು ಅಂತಂದ್ರೆ ತುಂಬಾ ಆದರಿಸದಂತೆ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ, ವಿಶೇಷವಾಗಿ ನಾನು ಶಿಕ್ಷಕರ ದಿನಾಚರಣೆ ಗಮನಿಸ್ತಿದ್ದೆ. ಯಾರೋ ಕರೀಲಿ ಬಿಡ್ಲಿ ಅವರ ಕಾರ್ಯಚಟುವಟಿಕೆಗಳನ್ನ ನಿರಂತರವಾಗಿ ಅವ್ರು ಮಾಡ್ತಾರೆ. ಬಹುಶಃ ಎಲ್ಲರಿಗೂ ಅದು ಬರಲ್ಲ, ಅದು ಖುಷಿ ಕೊಡ್ತಕ್ಕಂಥ ವಿಚಾರ. ಗೋಲ್ಸ್ವಾಮಿ ಅವರು ತುಂಬಾ ಚೆನ್ನಾಗಿ ಹೇಳೋದು. ಅವ್ರು ಬರೀ ಶಾಲೆಗೆ ಅಷ್ಟೇ ಅಲ್ಲ, ಒಂದಷ್ಟು ಸ್ನೇಹಿಯ ಕೂಟಕ್ಕೆ ಒಂದಷ್ಟು ಧಕ್ಕೆ ಆಗಿದೆ ಅಂತ. ನಿಜವಾದ ಅಂತ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ತುಂಬಾ ಹೆಮ್ಮೆ ತರ್ತಕ್ಕಂಥ ವಿಚಾರ. ಅವರಿಬ್ಬರು ಸಹೋದ್ಯೋಗಿಗಳಿಗೆ ಅವರ ಮುಂದಿನ ಜೀವನ ತುಂಬಾ ಚೆನ್ನಾಗಿರಲಿ. ನಮ್ಮ ಪ್ರೈಮರಿ ಒಂದು ಶಾಪ ಇದೆ, ಅದು ಹೈಸ್ಕೂಲಲ್ಲಿ ಹೆಂಗೆ ಅಂತ ಗೊತ್ತಿಲ್ಲ. ಸಾಮಾನ್ಯವಾಗಿ ನಮ್ಮ ತಾಲೂಕಿಂದ ಯಾಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಅವ್ರು ಯಾರು ಖುಷಿಯಿಂದ ಇದ್ದಾರೆ, ಇದು ಹಿಂದೆ ಇಲ್ಲ ಅಂತ ಹೇಳ್ಬೋದಾರೆ. ಯಾಕೆಂದ್ರೆ ಬಹುಶಃ ನೋಡಿ, ನಾನು ಪ್ರೈಮರಿ ಸ್ಕೂಲ್ ಎಷ್ಟು ಹೈಸ್ಕೂಲ್ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ದೀನಿ. RV ನಮ್ಗೆಲ್ಲ ಮಾರ್ಗದರ್ಶಕರು ಅವ್ರನ್ನ ಕರೆದಿದ್ದೀನಿ. ನಮ್ಮ ಶಿವರಾಜ್ ಸರ್ ಅವ್ರು ಬರ್ಬೋದು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನೋಡಿ LIC ಹೊಡ್ಬಿಟ್ರು, ಆದ್ರೂ ಅವ್ರು ಕರೆದಿದ್ದೀನಿ. ಈ ಹೆಂಗೆ ಅಂದ್ರೆ ಈ ತರ ಬಾಂಡಿಂಗ್ ಇದೆಯಲ್ಲ, ಬೇರೆ ಯಾವ ತಾಲೂಕಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹೈಸ್ಕೂಲಲ್ಲಿ ಏನಪ್ಪಾ ಅಂದ್ರೆ ಬೇರೆ ಸಂಘಟನೆಗಳು ಬೇರೆ ತಾಲೂಕುಗಳಿಗೆ ಹೋದ್ರೆ ಅಲ್ಲಿ
ಒಂದು ಸಬ್ಜೆಕ್ಟ್ ವೈಸು, ಜಾತಿ ವೈಸು, ಜೆಂಡರ್ ವೈಸು, ಜಿಲ್ಲಾ ವೈಸು ಹೊರಗಡೆ ಆಗಿರ್ತಾರೆ. ಆದರೆ ಬಹುಶಃ ಕನಕಪುರ ತಾಲೂಕಲ್ಲಿ ಪೂಜ್ಯ ಕರಿಯಪ್ಪನವ್ರ ಆಶೀರ್ವಾದವೇನು, ಪ್ರೈಮರಿ ಆಗಲಿ ಹೈಸ್ಕೂಲ್ ಆಗಲಿ ಎಲ್ಲ ಟೀಚರ್ಸು ಒಳ್ಳೆ ಬಾಂಧವ್ಯದಿಂದಿರ್ತಕ್ಕಂಥ ತಾಲೂಕು ಅಂತ ಕನಕಪುರ ತಾಲೂಕು. ಯಾಕೆಂದ್ರೆ ನಾನು ನನ್ನ ಸ್ವಂತ ಮಾಡ್ತಿದ್ದಾರೆ ಬೆಳೆದ ಜನ ಕನಕಪುರ ತಾಲೂಕು 4 ತಾಲೂಕಿನ ಪರಿಚಯ ನನಗಿದೆ. ಆದರೆ ತುಂಬಾ ಚೆನ್ನಾಗಿ ಶಿಕ್ಷಕರ ಬಾಂಡಿಂಗ್ ಇರ್ತಕ್ಕಂಥ ತಾಲೂಕು ಅಂತ ಕನಕಪುರ ತಾಲೂಕು. ಅದಕ್ಕೋಸ್ಕರ ಇಲ್ಲಿಂದ ಯಾರು ಟ್ರಾನ್ಸ್ಫರ್ ಹೋದ್ರು ಹೊಟ್ಟೆ ಹೊರ್ಕೋತಾರೆ. ನಾನು ಹತ್ರಕ್ಕೆ ಬಂದೆ ಅಷ್ಟೇ, ಖುಷಿಯಿಂದ ನಿಮ್ದಿ ಇಲ್ಲ ಅಂತ ಅಂತ. ಬಹುಶಃ ಆ ಭಾವನೆ ನಿಮ್ಮಿಬ್ಬರಿಗೂ ಬರಲೇ ಇರಲಿ ಅಂತ ಆಶಿಸ್ತೀನಿ. ಜೊತೆಗೆ ನಿಮ್ಮೆಲ್ಲರೂ ಬಾಂಡಿಂಗ್ ಇದೇ ಥರ ಇರಲಿ ಅಂತ ಆಶಿಸ್ತಾ ನನಗೆ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಕ್ಕೆ ವೈಸಾಬ್ ಸರ್ ಮತ್ತು ರಾಜೇಶ್ ಸರ್ಗೆ ವೈಯಕ್ತಿಕವಾಗಿ ಧನ್ಯವಾದ ಹೇಳ್ತೀನಿ. ನಮಸ್ಕಾರ. ತಸ್ಮೈ ಶ್ರೀ ಗುರುವೇ ನಮಃ. ನಾನು ಒಂದೇ ಹೊರಡ ಹೇಳಿದೆ, ಟೈಮ್ ಇಲ್ಲದಿರೋದ್ರಿಂದ ಸರ್ಗೆ ನಾವು ಪ್ರೀತಿಯಿಂದ ತಾವು ಬಂದು ಇಂತಹ ಒಂದು ಶಿಕ್ಷಕರಿಗೆ ಗೌರವ ತರುವಂತಹ ಚಿಂತನೆಗಳನ್ನ, ಮಾತುಗಳನ್ನ ಈ ವೇದಿಕೆ ಮೇಲೆ ಹೇಳ್ತಾ, ಇಬ್ರು ಶಿಕ್ಷಕರು ಕೂಡ ನೆನಪಿಟ್ಕೊಳ್ಳುವಂಗೆ ಕನಕಪುರ ತಾಲೂಕು ಈ ಸೇವೆಯನ್ನ ನೆನಪಿಟ್ಕೊಳ್ಳೋ ತರ ಮಾಡಿದ್ರೆ ತಮಗೆ ಧನ್ಯವಾದವನ್ನ ಸಲ್ಲಿಸ್ತೀನಿ ಸರ್. ಬಹಳ ಮುಖ್ಯವಾಗಿ ನಾವು ಈ ಕಾರ್ಯಕ್ರಮವನ್ನ 1-2 ತಿಂಗಳಿಂದನೇ ಆಯೋಜನೆ ಮಾಡಿದ್ವಿ, ಮುಗಿಸ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ವಿ. ಸಂತೋಷ್ ಸರ್ ಅವರು, ಬಸವಯ್ಯ ಸರ್ ಅವರು, ಅವರ ಮಾರ್ಗದರ್ಶನ, ಮತ್ತೆ ರಾಜು ಸರ್ ಅವರ ಮಾರ್ಗದರ್ಶನ, ಅಸ್ರಫ್ ಸರ್ ಅವರು, ಮತ್ತೆ ಮುಂಚೂಡಪ್ಪ ಸರ್ ಅವರು, ಭಾನು ಮೇಡಮ್ ಅವರು, ರೂಪಾ ಮೇಡಮ್ ಅವರು, ಮುಕ್ತಮ್ಮ ಮೇಡಮ್ ಅವರು, ಮತ್ತೆ ರುದ್ರಶ್ರೇಯ ಸರ್ ಅವರು, ನಮ್ಮ ಶಿವಶಂಕರಾಚಾರ್ಯ ಸರ್ ಅವರು, ಗೋವಿಂದ್ರ ಸರ್ ಅವರು, ಹಾಗೆ ಇನ್ನು ನಮ್ಮ ನವೀನ್ ಸರ್ ಅವರು, ಅಡ್ಮನಿ ಸರ್ ಅವರು, ಈ ತರದ್ದು ಒಂದು ಎಲ್ಲ ಒಳ್ಳೆಯ ಮನಸ್ಸುಗಳು, ನೊಂದವರ ನೋವು ನೋಯದವರು ಬಂದರೆ ಅಂತ ಹೇಳಿ ಅಕ್ಕ ಮಾದೇವರು ಹೇಳ್ತಾರೆ. ಈ ತರದ ಒಂದು ಮನಸ್ಸುಗಳು ಒಂದು ಕಡೆ ಸೇರ್ತಾ ಇರೋದು ಒಂದು ಆರೋಗ್ಯಕರವಾದಂತಹ ಬೆಳವಣಿಗೆ. ಒಂದು ಇಂತಹ ಶಿಕ್ಷಕರಿಗೆ ನಾವು ಗೌರವಿಸಲಿಕ್ಕೆ, ನೆನ್ಪಾಡ್ಕೊಳ್ಳಿಕ್ಕೆ, ಅವ್ರಿಗೂ ಒಂದು ಆ ಸೇವೆಯ ಸಂತೋಷವನ್ನು ಕೊಡ್ಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಇಷ್ಟು ಜನಕ್ಕೂ ನಾನು ಧನ್ಯವಾದ, ಶ್ರೀಧರ್ ಸರ್ ಅವರು ಧನ್ಯವಾದವನ್ನ ಹೇಳ್ತಾ ಕಾರ್ಯಕ್ರಮ ಮುಂದುವರ್ಸೋಣ. ನಾವೆಲ್ಲ ಏನ್ ಪ್ಲಾನ್ ಮಾಡಿದ್ವಿ ಅಂತ ಹೇಳ್ಬಿಡ್ತೀನಿ. ಒಂಥರ ಗೆಟ್ ಟುಗೆದರ್ ತರ ಇರ್ಬೇಕು. ವೆಜ್ ಅವ್ರಿಗೆ ವೆಜ್ ಮಾಡ್ಸೋಣ, ನಾನ್ ವೆಜ್ ಅವ್ರಿಗೆ ಬಿರಿಯಾನಿನೇ ಮಾಡ್ಸೋಣ. ನೀವು ಈ ಕಾರ್ಯಕ್ರಮದಲ್ಲಿ ಕಟ್ಕೊಳ್ತೀರಾ, ನಾವು ಅದಕ್ಕೆ ಎಷ್ಟು ದುಡ್ಡು ಕೊಟ್ಟರು ಕೊಡಲ್ಲ, ಸಿಗಲ್ಲ ಅವೆಲ್ಲ. ಹಾಗಾಗಿ ಈ ಕ್ಷಣವನ್ನ ನಾವು ಅನುಭವಿಸಕ್ ಬಂದಿದ್ದೀವಿ. ಈ ಸಂದರ್ಭವನ್ನ ಕುರಿತು ಸರ್ ಬಸವಯ್ಯ ಸರ್ ಅವರು ಲಿಮಿಟ್ ಮಾಡಿ ಅವರೇ ಮತ್ತಿನ 5 ನಿಮಿಷ ಅವರೇ ಮಾತಾಡ್ತಾರೆ. ಕನ್ನಡದ ಪಂಡಿತರು, ಕವಿಗಳು ಹೇಳಕ್ಕಾಗಲ್ಲ ಅವ್ರಿಗೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲರ ವೈಯಕ್ತಿಕ ನನ್ನ ಮಾರ್ಗದರ್ಶಕರಾದಂಥ RVN ಸರ್ ಅವರೇ, ಮತ್ತೆ ಶಿವರಾಜ್ ಸರ್ ಅವರೇ, ಶ್ರೀನಿವಾಸ್ ಸರ್ ಅವರೇ, RNS ನಂಜುಂಡ ಸ್ವಾಮಿ ಸರ್ ಅವರೇ, ಮತ್ತೆ ಬಸವಣ್ಣ ಅವರು, ಮತ್ತೆ ಪ್ರಭಾಕರ್ ಸರ್ ಅವರು, ಮತ್ತೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಶ್ರೀಧರ್ ಬಾಬು ಸರ್, ಮತ್ತೆ ಮೇಡಮ್ ಅಂಬುಜಾ ಮೇಡಮ್ ಅವರೇ, ಮೇಡಮ್ ಅವರೇ, ಮತ್ತೆ ವೇದಿಕೆ ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ಸಹೋದ್ಯೋಗಿ ಮಿತ್ರರೇ, ಹಿರಿಯರೇ, ಈ ಒಂದು ಕಾರ್ಯಕ್ರಮ ಬಹಳ ಅರ್ಥಗರ್ಭಿತವಾದಂಥ ಕಾರ್ಯಕ್ರಮ. ನಮ್ಮ ತಾಲೂಕಿನ 2 ದೈತ್ಯ ಪ್ರತಿಭೆಗಳು, ದೈತ್ಯ ಶಿಕ್ಷಣ ಸೇವೆಯನ್ನ ಕೈದಂತಹ 2 ಹೆಮ್ಮರಗಳನ್ನ ನಾವು ಇವತ್ತು ಸನ್ಮಾನಿಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಬೀಳ್ಕೊಡುಗೆ, ನಮ್ಮ ತಾಲೂಕಿನಿಂದ ಅವರ ಸೇವೆಯನ್ನ ಮುಂದಿನ ತಾಲೂಕಿಗೆ ಕೊಡ್ತಾ ಇರ್ತಕ್ಕಂಥ ಸುಸಂದರ್ಭ. ಒಂದ್ ರೀತಿ ಭಾವನಾತ್ಮಕವಾಗಿ ಒಂದ್ ರೀತಿ ದುಃಖಕರವಾದಂತ ಸಂದರ್ಭ. ಯಾಕಂತಂದ್ರೆ ಇವರಿಬ್ಬರೂ ಸಹ, ಅಂಬುಜಾ ಮೇಡಮ್ ಇರ್ಬೋದು, ಶ್ರೀಧರ್ ಬಾಬು ಸರ್ ಇರ್ಬೋದು, ನಮ್ಮ ಒಂದು ಏನು ಸಮಾನ ಮನಸ್ಕರು, ಏನು ಶಿಕ್ಷಕರು ನಮ್ಮ ತಾಲೂಕಿನ ಒಂದು ತಂಡವಾಗಿ ಗುರುತಿಸ್ಕೊಂಡಿದೀವಿ. ಈ ತಂಡಕ್ಕೆ ಬಹಳ ಬಹಳ ಸೇವೆಯನ್ನ ಮಾಡಿರ್ತಕ್ಕಂಥವ್ರು, ಮತ್ತೆ ಬಹಳ ಮುಂಚೂಣಿಲಿದ್ದಂತ ಇಬ್ರು. ನೋಡಿ, ಕಳೆದ 3-4 ವರ್ಷದಿಂದ ಎಲೆಕ್ಷನ್ಗಳು ಅನಿವಾರ್ಯವಾಗಿ ನಡೆದವು. ಆ ಎಲೆಕ್ಷನ್ ಅಲ್ಲಿ ನಮ್ಮ ಶ್ರೀಧರ್ ಬಾಬು ಸರ್ ಅವರು ಹಚ್ಚಿಸಿದಂತ ಒಂದು ಕಿಚ್ಚು ಬೆಂಕಿ, ಅದು ಬೇರೆ ರೀತಿನೇ ಇಡೀ ತಾಲೂಕಿನಾದ್ಯಂತ ಒಂದು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಎಲೆಕ್ಷನ್ ಆಗಿ ಸಂಘಟನೆಗಳ ಕಾರ್ಯನಿರ್ವಹಿಸಲಿಕ್ಕೆ ಮತ್ತೆ ಸಂಘಟನೆಗಳಿಗೆ ಚುರುಕುಗೊಳ್ಳೋದಕ್ಕೆ, ಅವರು ಕರ್ತವ್ಯವನ್ನು ನಿರ್ವಹಿಸೋದಕ್ಕೆ ಒಂದು ಇದನ್ನ ಹಾಕೊಟ್ಟಂತವ್ರು. ಮತ್ತೆ ಯಾವುದೇ ಅನ್ಯಾಯ ಅಥವಾ ಏನಾದ್ರೂ ಆದ್ರೆ ಇವರಿಬ್ರು
ಸಹಿಸ್ತಿರ್ಲಿಲ್ಲ. ಗೋವಿಂದ ಸ್ವಾಮಿ ಹೇಳ್ತಾರೆ, ಒಂದು ವ್ಯವಸ್ಥೆನಲ್ಲಿ ಯಾವಾಗಲೂ ಒಂದು ಪ್ರತಿರೋಧ, ಏನು ಕೆಟ್ಟದ್ದು ನಡೀತಾ ಇದೆ ಅದು ಸರಿ ಇಲ್ಲ ಅನ್ನೋದಕ್ಕೆ ಒಂದು ಪ್ರತಿರೋಧ ಇರ್ಲೇಬೇಕು. ಅದು ಒಬ್ರು ಇರ್ಲಿ, 5 ಜನ ಇರ್ಲಿ, 50 ಜನ ಇರ್ಲಿ, ಒಂದು ಪ್ರತಿರೋಧ ಇರ್ಲೇಬೇಕು. ಅವಾಗ್ಲೇ ಅದು ಒಂದು ಇಷ್ಟು ಚಾರಿತ್ರಿಕವಾಗಿ ಉಳ್ಕೊಳ್ಳುವಂಥದ್ದು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಇಲ್ಲಿ ಸಮಾನ ಮನಸ್ಕರು ಸಂಘಟನೆಯಾಗಿ ಇಡೀ ತಾಲೂಕಿನಲ್ಲಿ ಒಳ್ಳೆಯ ಪರ ನಾವು ಯಾವಾಗ್ಲೂ ಇರ್ತಕ್ಕಂಥ ಒಂದು ಹೋರಾಟ ಮಾಡ್ತಕ್ಕಂಥ ನಮ್ಮ RVS ಅವರ ಮಾರ್ಗದರ್ಶನದಲ್ಲಿ ಅವಾಗಿಂದಲೂ ಈ ಮುಂದೆನೂ ನಡೀತಾನೆ ಇರ್ತೀವಿ. ಕೆಲವರು ಹೇಳ್ತಿದ್ರು, ಎಲ್ಲ ಬರೀ ರಿಟೈರ್ಡ್ ಜೊತೆಲಿ ಇಟ್ಕೊಂಡು ಏನೋ ಮಾಡ್ತಾ ಇದ್ರಿ ಬಟ್ ಅವರ ಒಂದು ಕಾಲಘಟ್ಟ ಎಲ್ಲ ಒಂದು ಒಳ್ಳೆಯ ಧರ್ಮದಲ್ಲಿ, ನ್ಯಾಯದಲ್ಲಿ ಇದ್ದಂತ ಒಂದು ಕಾಲಘಟ್ಟ. ಅವರ ಒಂದು ಮಾರ್ಗದರ್ಶನ ನಮಗೆ ಬೇಕು. ಯಾಕಂದ್ರೆ ಆ ಒಂದು ಧರ್ಮ, ನ್ಯಾಯ, ನೀತಿನಲ್ಲೇ ನಾವು ಹೋಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಇವರಿಬ್ರು ಏನು ಶ್ರೀಧರ್ ಬಾಬು ಸರ್ ಮತ್ತೆ ಅಂಬುಜಾ ಮೇಡಮ್ ಅವ್ರನ್ನ ವೈಯಕ್ತಿಕವಾಗಿ ನಾನು ಅವ್ರಿಗೆ ನಮ್ಮ ಜೊತೆ ಇದ್ದು ಬಹಳ ಇದರ ಸೇವೆಯನ್ನ ಮಾಡಿರ್ತಕ್ಕಂಥವ್ರು. ಮತ್ತೆ ಮಕ್ಕಳ ಸೇವೆನೂ ಅಷ್ಟೇ. ಅಂಬುಜಾ ಮೇಡಮ್ ಅವರಂತೂ ಇಡೀ ರಾಜ್ಯದ ಮಕ್ಕಳಿಗೆ ತಮ್ಮ ಹಿಂದಿ ಭಾಷಾ ಕೌಶಲ್ಯವನ್ನ ಕಲಿಸಿರ್ತಕ್ಕಂಥ ಒಂದು ನಮ್ಮ ಎಲ್ಲರ ಸ್ನೇಹಿತೆ ಅಂತ ಹೇಳಿಕೊಳ್ಳಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ಕೋವಿಡ್ ಸಂದರ್ಭದಲ್ಲಿ ಎಲ್ಲ ಮಕ್ಕಳು ಮನೆಯಲ್ಲಿ ಇರ್ಬೇಕಂತಂದ್ರೆ ಪಾಠ ಪ್ರವಚನಗಳು ಏನು ನಡೀತಾ ಇರಲ್ಲ. ಅಂತ ಸಂದರ್ಭದಲ್ಲಿ ನಮ್ಮ ಚಂದನ ವಾಹಿನಿಯಲ್ಲಿ ಮೇಡಮ್ ಅವ್ರನ್ನ ನೋಡುವಂತದೇ ಒಂದು ಖುಷಿ ಆಗ್ತದೆ. ನಮ್ಮ ಸ್ನೇಹಿತರು ಟಿವಿನಲ್ಲಿ ಬಂದು ಅವ್ರ ಇಡೀ ರಾಜ್ಯದ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾರೆ ಅನ್ನುವಂಥ ನಿಜವಾದ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ವಿ. ಅಂತ ಒಂದು ದೊಡ್ಡ ಇಡೀ ರಾಜ್ಯ ನೆನೆಸ್ಕೊಳ್ತಕ್ಕಂಥ ಒಂದು ಸಂಪನ್ಮೂಲ ವ್ಯಕ್ತಿಗಳವರು. ಅವರು ಬೆಂಗಳೂರಿನ ನಗರಕ್ಕೆ ಅದು ಹೆಚ್ಚು ಮಕ್ಕಳಿರ್ತಕ್ಕಂಥ ಶಾಲೆಗೆ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ. ಅದು ಒಂದು ಸಂತೋಷ. ಮತ್ತೆ ಇದು ಅವರು ನಮ್ಮ ಉಯ್ಯಂಬಳ್ಳಿ, ನಮ್ಮ ಊರು ಹೆಗ್ಳೂರಿನಲ್ಲಿ ಸುಮಾರು ಸಲ ನೋಡ್ತಾ ಇರ್ತಿದ್ದೆ ಅವ್ರನ್ನ. ಪಾಠ ಪ್ರವಚನದ ಜೊತೆಗೆ ವಿದ್ಯಾರ್ಥಿಗಳ ಜೊತೆ ಬಹಳ ಭಾವನಾತ್ಮಕವಾಗಿ ಇರ್ತಿದ್ರು ಅವರೆಲ್ಲರೂ. ನಮ್ಮ ಊರಲ್ಲಿ ಫೋಟೋಗಳು ಹಾಕೋರು, ಯಾವ್ದೋ ಬಿತ್ತನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹೋಗಿ ಅಲ್ಲಿ ಬಿತ್ತನೆ ಮಾಡ್ತಾ ಇರುವಂತದ್ದು, ಯಾವ್ದೋ ಹಳ್ಳಿ ನಮ್ಮೂರಿನಲ್ಲೇ ಹಬ್ಬ ಆದಾಗ ಬಂದು ನಾವೆಲ್ಲ ಹೋಗಿದ್ವಿ. ನಮ್ದೆಲ್ಲ ದೂರ ನೋಡಿ ಫೋನ್ ಮಾಡಿದ್ರು, ಎಲ್ಲಿದ್ದೀರಿ ಮೇಡಮ್? ನಾವು ಊರಿನ ಕಡೂರು ಬಡವರ ಮನೆ ಅಲ್ಲಿ ಒಳಗಡೆ ಕೊಟ್ಟಿದ್ರು. ನನಗೆ ಮೇಡಮ್ ಅವರು ಬಹಳ ಗೌರವ ಇರ್ತಾ ಇತ್ತು ಅವ್ರ ಬಗ್ಗೆ. ಯಾವುದೇ ತಾರತಮ್ಯ ಮಾಡಿದೆ ಎಲ್ಲ ಮಕ್ಕಳಿಗೂ ತಮ್ಮ ಮಕ್ಕಳಂತೆ ಅವರು ರೋಟರಿ ಕಾರ್ಯಕ್ರಮ ಅದಕ್ಕೆಲ್ಲ ಕರ್ಕೊಂಡ್ ಬಂದಾಗ ಅವ್ರ ಕೈಯಿಂದನೇ ದುಡ್ಡು ಹಾಕಿ ಡ್ಯಾನ್ಸ್ ಪ್ರತಿಯೊಂದು ವಸ್ತ್ರ ಇದನ್ನೆಲ್ಲ ಕೊಡಿಸಿ ಕರ್ಕೊಂಡ್ಬಂದು ಆಡ್ತಾ ಇದ್ರು. ಬಹಳ ಸೇವೆ ಮಾಡಿದೆ ನಮ್ಮ ತಾಲೂಕಿಗೆ. ಶ್ರೀಧರ್ ಬಾಬು ಸರ್ ಅಷ್ಟೇ, ಅವರು ನಮ್ಮ ವಿಜ್ಞಾನ ಸೈನ್ಸ್ ಟೀಚರ್ ನಾವಾಗಿರೋದ್ರಿಂದ ಬಹಳ ಒಡನಾಟ ಇತ್ತು. ಒಂದು ನಾನು ಈಗೇನು ಬನವಾಸಿ ಶಾಲೆಯಲ್ಲಿದ್ದೀನಿ, ಅವರು ಅದೇ ಶಾಲೆಯಲ್ಲಿ ಅವ್ರು ಬಿಟ್ಟು ಬಂದಾಗ ನಾನು ಅಲ್ಲೊಂದು ಜಾಯ್ನ್ ಆಗಿರುವಂತದ್ದು, ಅಲ್ಲಿ ಅಪಾಯಿಂಟ್ ಆಗಿದ್ದು. ಅಲ್ಲಿ ಹೇಳ್ತಾನೆ ಇದ್ರು ಎಲ್ಲ ಟೀಚರ್ಸ್ ಗಳು ಬಹಳ ಸ್ನೇಹಿತೀವಿ. ಶ್ರೀಧರ್ ಬಾಬು ಸರ್ ಅವರು ಅಲ್ಲಿದ್ದಂತ ಏನು 15-20 ವರ್ಷದ ಇದ್ದಿದ್ದಂತ ಟೀಚರ್ಸ್ ಎಲ್ಲರೂ ಈಗಲೂ ಅವ್ರ ಜೊತೆ ಅದೇ ರೀತಿ ಒಡನಾಟ ಇಟ್ಕೊಂಡಿರುವಂತದ್ದು, ಅವ್ರ ಸ್ನೇಹಕ್ಕೆ ಒಂದಿದ್ದು ಉದಾಹರಣೆ. ನಾವು ಹಾಗೇನೆ ಆ ಸರ್ ಜೊತೆ ಬಹಳ ಬಾಂಧವ್ಯ ಇದ್ದಂಥದ್ದು. ಅವ್ರಿಗೆ ಹೇಳ್ತಾ ಇರ್ತಿದ್ವಿ, ಇದ್ಲೇ ಇರ್ಬೇಕಾಯ್ತು ಸರ್, ಇನ್ನೊಂದಷ್ಟು ವರ್ಷ ಇರ್ಬೇಕಾಯ್ತು ಅನ್ನೋಂಥದ್ದು. ಅವ್ರು ಹೊಸಕೋಟೆ ಊರಿಗೆ ಹೋಗ್ತೀನಿ ಅಂದ್ಬಿಟ್ಟು ದೇವರಳ್ಳಿ ಹೊರಟರು. ಆದ್ರೂ ಒಳ್ಳೆ ಟ್ಯಾಲೆಂಟ್ ರಿಸೋರ್ಸ್ ಪರ್ಸನ್, ಸ್ಟೇಟ್ ರಿಸೋರ್ಸ್ ಪರ್ಸನ್, ವಿಜ್ಞಾನದಲ್ಲಂತೂ ಬಹಳ ಆಳವಾದಂತ ಜ್ಞಾನ ಪಾಂಡಿತ್ಯವನ್ನು ಹೊಂದಿದ್ದಂಥವ್ರು. ನಾವು ಏನೇ ಇದ್ರು ಅವ್ರಿಗೆ ಕಾಲ್ ಮಾಡ್ಬಿಡ್ತಿದ್ವಿ. ನಮ್ಮ ಸೈನ್ಸ್ ಏನ್ ಡೌಟ್ ಬಂದ್ರು ಏನಿದ್ರು ಸರ್ಗೆ ಒಂದು ಕಾಲ್ ಮಾಡಿಸಾಕು ಇಮಿಡಿಯೇಟ್ ಸಾಲ್ವ್ ಆಗ್ತಾ ಇತ್ತು. ಈ ರೀತಿಯಾಗಿ ಇವರಿಬ್ರು ಮಹನೀಯರು ತಾಲೂಕಿನಲ್ಲಿ ಗಣನೀಯವಾದಂತ ಸೇವೆಯನ್ನ ಗೈದಿದ್ದಾರೆ. ಅವರಿಗೆ ಮುಂದಿನ ಏನು ಜೀವನ ಮತ್ತೆ ಔದ್ಯೋಗಿಕ ಜೀವನ ಉತ್ತಮವಾಗಿರ್ಲಿ, ಮತ್ತೆ ಅವರ ಆರೋಗ್ಯ ಆಯಸ್ಸನ್ನು ಕೊಟ್ಟು ಆ ದೇವರು ಕಾಪಾಡ್ಲಿ. ನಾವೆಲ್ಲರೂ ಮುಂದಿನ ದಿನಗಳಲ್ಲೂ ಈಗ ಇದೇ ರೀತಿ ಏನು ಸಮಾನ ಮನಸ್ಕರು ಸೇರಿ ಈ ರೀತಿಯಾದಂತ ಉತ್ತಮವಾದಂತ ಕಾರ್ಯಕ್ರಮವನ್ನ ಮಾಡ್ತಾ ನಾವೆಲ್ಲರೂ ಒಟ್ಟಾಗ್ತಾ ನಮ್ಮ ತಾಲೂಕಿನ ಮಕ್ಕಳಿಗೆ ಹೆಚ್ಚಿನ ಸೇವೆಯನ್ನ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಒಂದು ಸತ್ಕಾರ್ಯ ಒಂದು ಟನ್ ಉಪದೇಶಕ್ಕೆ ಸಮ ಅಂತ ಹೇಳ್ತಾರೆ. ಇಂತಹ ಒಂದು ಸತ್ಕಾರ್ಯಕ್ಕೆ ತಾವೆಲ್ಲರೂ ಪಾತ್ರರು, ಭಾಗಿದಾರರು, ಸಹಭಾಗಿತ್ವವನ್ನು ಹೊಂದಿರುವಂತದನ್ನ ಇವರ ಮಾತಿನಲ್ಲಿ ಕೇಳಿದ್ವಿ. ಇಂಥ ಮಾತನಾಡೋದಕ್ಕೆ ಶ್ರೀಯುತ ರಾಜೇಶ್ ಸರ್ ಅವ್ರಿಗೆ ನಾನು ಧನ್ಯವಾದವನ್ನ ಸಲ್ಲಿಸ್ತೀನಿ. ನೋಡಿ, ಹಿಂಚು ಹೋದ ಕಾರ್ಯಕ್ಕೆ ಹಂಚಿ ಹೋಗೋ ಕಾರ್ಯ ನಾವು ಹಂಚಿ ಬದುಕಬೇಕಂತೆ. ಅದು ನಿಜವಾದಂತಹ ಬದುಕು, ಸಹ್ಯವಾಗಿರುವಂತಹ ಬದುಕು, ಒಪ್ಕೊಳ್ಬೇಕಾಗಿರುವಂತಹ ಬದುಕು. ಅಂತಹ ಬದುಕನ್ನ ನಮ್ಮ ಜೊತೆಗೆ
ಈ ತಾಲೂಕಲ್ಲಿ ನಡೆದಂತಹ ಶಿಕ್ಷಕರ ಬಗ್ಗೆ ನಮ್ಮೆಲ್ಲರೂ ಮಾರ್ಗದರ್ಶಕರು. ಸುಮಾರು 10 ವರ್ಷಗಳ ಕಾಲ ಶಿಕ್ಷಕರ ಸಂಘಟನೆಯನ್ನ ಮುನ್ನಡೆಸಿದಂಥವರು, ಜೊತೆಗೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಒಂದಷ್ಟು ಸಾಹಿತ್ಯ ಪರಿಚಾರಿಕೆಯನ್ನ ಮಾಡ್ತಾ ಎಷ್ಟು ಚೆನ್ನಾಗಿ ಸಮನ್ವಯ ಇತ್ತು ಅಂತ ನಿಮ್ಮೊಂದಿಗೆ ಹೇಳ್ತೀನಿ. ಇಲಾಖೆ ಪ್ರಾಥಮಿಕ ಶಾಲಾ ಸಂಘಗಳು ಮತ್ತೆ ಇನ್ನೆಲ್ಲ ಇತರ ಸಂಘಗಳು, ಜೊತೆಗೆ ಪ್ರೌಢಶಾಲಾ ಶಿಕ್ಷಕರ ಸಂಘಗಳು ಎಷ್ಟು ಸಹಭಾಗಿತ್ವ, ಸಮಾನತೆ, ಸಮಾನ ಎಲ್ಲರೂ ಸೇರ್ಕೊಂಡು ಸರ್ ಹೇಳ್ತಾ ಇದ್ರು ಮಾತು. ಶಿಕ್ಷಕರ ದಿನಾಚರಣೆ ಮಾಡಿದಾಗ ಎಲ್ಲರೂ ಸಂಭ್ರಮಿಸ್ತಾ ಇದ್ವಿ. ನಾವೆಲ್ಲ RVN ಟೀಮು, ಇನ್ನೊಂದು ಟೀಮ್ ಇತ್ತು ನಮ್ಮ ಅಪ್ಪತ್ತಿಗೌಡರು ಸರ್ ಟೀಮ್, ಅಂಕೋದೇಗೌಡರು ಸರ್, ಅಪ್ಪತ್ತಿಗೌಡರು ಸರ್, CP ಸರ್ ಎಲ್ಲ ನೋಡಿ. ಅಲ್ಲಿ ಕೇವಲ ನಾವು ಸಿದ್ಧಾಂತ ಸೈದ್ಧಾಂತಿಕವಾಗಿ ಒಂದು ಪರಸ್ಪರ ವಿರುದ್ಧವಾಗಿ ಮಾತಾಡ್ತಾ ಇದ್ದವು. ಇಂಥ ಕಾರ್ಯಗಳು ಬಂದಾಗ ಎಲ್ಲರೂ ಜೊತೆಗೆ ಸೇರ್ಪಡ್ತಾ ಇದ್ರು, ಅವ್ರನ್ನ ಕರೀತಾ ಇದ್ರು, ಅವರು ಇವ್ರನ್ನ ಕರೀತಾ ಇದ್ರು. ಇಂತಹ ವಾತಾವರಣವನ್ನ ನಿರ್ಮಿಸಿದಂತವರು R ನಾರಾಯಣ ಸರ್ ಅವರು. ಆ ಸಂದರ್ಭದಲ್ಲಿ ನಮ್ಗೆಲ್ಲ ಖುಷಿ ಆಗ್ತಾ ಇದೆ. ನಾವೊಂದಷ್ಟು ವರ್ಷ 10 ವರ್ಷ 12 ವರ್ಷ ಅವ್ರ ಜೊತೆಗೆ ನಾವೇನಾದ್ರೂ ಇವತ್ತು ಈ ತರದ ವಾತಾವರಣ ನಿರ್ಮಿಸ್ಬೇಕು ಮತ್ತೆ ಅನ್ನುವಂತಹ ಈ ನಮ್ಮ ಇಲ್ಲಿರುವಂತಹ ತಂಡಕ್ಕೆ ಬಂದಿದೆ ಆ ಚಿಂತನೆ. ಅಂದ್ರೆ ಇಂಥವರು ಮತ್ತೆ ಸೀನಣ್ಣ ಅಂತವ್ರು, ನಾನು ಆಗ್ಲೇ ಹೇಳಿದ್ವಿ, ನೀವೆಲ್ಲ ಸೇರಿ ನಮಗೆ ಕಲ್ಸ್ಕೊಟ್ಟಿದ್ದನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಅಷ್ಟೇ. ತಾವು ಈ ಸಂದರ್ಭವನ್ನ ಕುರಿತು ಅಂಬುಜಾ ಮೇಡಮ್ ಅವರ ಒಡನಾಟ ಸರ್ಗೆ ತುಂಬಾ ಇದೆ. ಸಂಘದಲ್ಲಿ ಅವರ ಒಡನಾಟ ಬಹಳ ಏಕೈಕ ಮಹಿಳಾ ಪ್ರತಿನಿಧಿಯಾಗಿ ಬರ್ತಾ ಇದ್ರು. ಮಲ್ಲಿಕಾ ಮೇಡಮ್ ನಮ್ಗೆ ಗೊತ್ತಿರೋ ಹಾಗೆ. ಹಾಗಾಗಿ ಶ್ರೀಧರ್ ಬಾಬು ಸರ್ ಅವರು ಕೂಡ ನಮ್ಮ ತಾಲೂಕಲ್ಲಿ ಮರಳವಾಡಿಯಲ್ಲಿ ಬನವಾಸಿ ಕೆಲಸ ಮಾಡಿರೋದ್ರಿಂದ ಶಿಕ್ಷಕರು ಅಂದ್ರೆ ಮಾದರಿ. ನಾನು ಶಿಕ್ಷಕ ವೃತ್ತಿಗೆ ಮಾದರಿ ಅಂತ ಬರೀಬೇಕು ಅನ್ಸ್ಕೊಳ್ತು, ಆದ್ರೆ ಮಾದರಿ ಅಲ್ಲ, ಇವರು ನಿಜವಾಗ್ಲೂ ದೃಢೀಕರಣ ಹೊಂದಿರುವಂತಹ ಸೇವೆ ಇವರು ಅನ್ನೋದನ್ನ ದೃಢೀಪಡಿಸ್ಲಿಕ್ಕೆ ಅಂತ ಹೇಳಿ ಆ ಪದಗಳನ್ನ ಬಳಸ್ತೀವಿ. ಇವರು ಬಗ್ಗೆ ಕುರಿತು ತಾವು ಮಾತಾಡ್ಬೇಕು ಸರ್. ಕನ್ನಡ ರಾಜು ಅಂತಂದ್ರೆ ಆಶ್ಚರ್ಯ ಆಗ್ತದೆ ಕೆಲವರಿಗೆ. ಅವ್ರ ಹೆಸರನ್ನೇ ಕನ್ನಡ ರಾಜು, ನಮ್ಮ ತಾಲೂಕಿನ ಚಿಕ್ಕ ಹೋಗ್ತಾರೋ. ಹಾಗಂದ್ರೆ ನಮ್ಮ KH ಶಿವರಾಜ್ ಅವರು ನನಗಿಂತ ಎಲ್ಲ ವಿಚಾರ ಹೇಳಿದ್ದಾರೆ. ಅವರು ನಮ್ಮ ಪ್ರೌಢಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಮಾಡಿದ್ರು. ಅವರು ECO ಆದ್ಮೇಲೆ ನಮಗೆ ಬಿಟ್ಕೊಟ್ರು. ಆಮೇಲೆ ನಮ್ಮ ಆತ್ಮೀಯ ಗೆಳೆಯ ECO ಅವರು ಶ್ರೀನಿವಾಸ್ ಅವರು ನಾನು ಕಿತ್ಕೊಬಿಟ್ರು ಅವರೇನೇ ಅಂತ. ಶ್ರೀನಿವಾಸ್ ಅವರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ಶ್ರೀಧರ್ ಬಾಬು ಅವರೇ, ಮೇಡಮ್ ಅಂಬುಜಾ ಮೇಡಮ್ ಅವರೇ, ನನ್ನ ಎಲ್ಲ ವೃತ್ತಿ ಬಾಂಧವರೇ, ಎಲ್ಲ ನನ್ನ ಕಾರ್ಯಕ್ರಮ ನಾನು ಇಲ್ಲಿ ಮಾತಾಡೋಕ್ಕೆ ಇವಾಗ 92ನೇ ಇಸ್ವಿನಲ್ಲಿ ಈ ಸ್ಟೇಜಲ್ಲಿ ಮಾತಾಡಿದ್ದೆ. ನಾನು ಆವಾಗ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಭಾರತ್ ಸೇವಾ ದಳದ ಜನರಲ್ ಸೆಕ್ರೆಟರಿ ಆಗಿದ್ದೆ. ಅವಾಗ ಅವಿಭಜಿತ ರಾಮನಗರ ಜಿಲ್ಲೆ, ಅದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಅವಾಗ ಭಾರತ್ ಸೇವಾ ದಳದಿಂದ ಪ್ರತಿಭಾ ಪುರಸ್ಕಾರ ಮಾಡಿದ್ದು ನಮ್ಮ ಈ 4 ತಾಲೂಕುಗಳಿಗೆ ಮಾತ್ರ, ರಾಮನಗರ, ಚನ್ನಪಟ್ಟಣ, ಮಾಗಡಿ ಈ ಕಡೆ. ಅವಾಗ ಇದೇ ಸ್ಥಳದಲ್ಲಿ ನಮ್ಮ ತಾಲೂಕಿಗೆ ಅತ್ಯಂತ ಹೆಚ್ಚು ಅಂಕಗಳನ್ನು ಗಳಿಸಿದ್ದಂಥ ಆ ವಿದ್ಯಾರ್ಥಿನಿ ಬಹಳ ಸಂತೋಷ ಮತ್ತೆ ನೋವಾಗ್ತದೆ. ಆ ಹುಡುಗಿ ಇಲ್ಲ, ಈಗ ಡಾಕ್ಟರ್ ಆಗಿತ್ತು. ಯಾರು ಅಂದರೆ ನಮ್ಮ DCM ಅವರ ಸೋದರ ಮಾವನವರ ಮಗ ಮಂಜುನಾಥ್ ಅಂತ, ನನ್ನ ಕ್ಲಾಸ್ಮೇಟ್. ಅವ್ರ ಮಗಳು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ದು ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ಗೆ. ಇದೇ ವೇದಿಕೆ ಮೇಲೆ ಸನ್ಮಾನ ಮಾಡಿದ್ದು. ಡಾಕ್ಟರ್ ಆಗಿತ್ತು, ಪಾಪ ಕ್ಯಾನ್ಸರ್ ಕಾಯಿಲೆಯಿಂದ ನಿಧನ ಒಂದು ಬಹಳ ನೋವಿನ ಸಂಗತಿ. ಅವತ್ತು ಈ ವೇದಿಕೆಯಲ್ಲಿ ನಾನು ಇಲ್ಲಿ ನಿಂತು ಮಾತಾಡಿದ್ದೆ. ಆ ನಂತರದ ದಿನಗಳಲ್ಲಿ ನಮ್ಮ ಖಾನಾವಳಿಯಲ್ಲಿ ಹೆಡ್ ಮಾಸ್ಟರ್ ಆಗಿದ್ದರು. ಆಕ್ಚುಲಿ ಇದು 82ನೇ ಇಸ್ವಿನಲ್ಲಿ ನಗರದ ಪುರಸಭೆಯಿಂದ ಸ್ಥಾಪನೆ ಆಗಿದ್ದಂಥದ್ದು. ಕರಿಯಪ್ಪನವರು ನಮ್ಮ ರೂರಲ್ ಎಜುಕೇಶನ್ ಸೊಸೈಟಿ ಮಾಡಿದರು. ಅದೇ ಥರನೇ ಇನ್ನೂ ಚೆನ್ನಾಗಿರೋ ಸ್ಕೂಲ್ ಮಾಡಬೇಕು ಅಂದ್ಬಿಟ್ಟು ಮಳಗಾವ್ ಲಿಂಗೇಗೌಡರು MLA ಆಗಿದ್ದಾಗ ಈ ಸ್ಕೂಲ್ನ ಸ್ಥಾಪನೆ ಮಾಡಿದ್ರು. ವಿವೇಕಾನಂದ ನಗರ ಇದೆಯಲ್ಲ, ಅದನ್ನು ಲಿಂಗೇಗೌಡರನ್ನೇ ಸ್ಥಾಪನೆ ಮಾಡಿದ್ರು. ಈ ಫೀಲ್ಡ್ ಎಲ್ಲಾನು ಅವರೇ, ಸ್ಕೂಲ್ ಎಲ್ಲ ಮುನ್ಸಿಪಲ್ ಹೈಸ್ಕೂಲಲ್ಲಿ ಯಾರು ಓದಕ್ಕೆ ಬರ್ತಿದ್ರು ಅಂತ ಅಂದ್ರೆ ಎಲ್ಲ ದೊಡ್ಡ ದೊಡ್ಡ ಆಫೀಸರ್ಗಳ ಮಕ್ಕಳು, ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ಹೋಗ್ತಿದ್ರು. ಇಲ್ಲಿ ನಾವು ಎಕ್ಸಾಮ್ ಬರೋದು SSLC ಎಕ್ಸಾಮ್ ಬಂದ್ರೆ ಅತ್ತಾಗಿದ್ದಾಗ ಯಾರೋ ಒಂದು ಸ್ಟೂಡೆಂಟ್ ನೋಡ್ತಾ
ಇರಲಿಲ್ಲ, ಇಲ್ಲಿ ಎಕ್ಸಾಮ್ ಕಾಪಿ ಗಿಪಿ ಏನೂ ಇರಲಿಲ್ಲ. ಎಲ್ಲ ಮೆರಿಟೋರಿಯಸ್ ಸ್ಟೂಡೆಂಟ್ಸನ್ನೇ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ರು. ಅವಾಗ 82ನೇ ಇಸ್ವಿನಲ್ಲಿ ವಾಸುದೇವರಾವ್ ಅಂತ ಈ ಪುರಸಭೆ ಅಧ್ಯಕ್ಷರಾಗಿದ್ದರು. ಅವರಿಂದ ರೆಕಮೆಂಡ್ ಮಾಡಿ ಗೌರ್ಮೆಂಟ್ಗೆ ಟೇಕನ್ ಓವರ್ ಮಾಡಿಕೊಂಡ್ರು. ಟೇಕನ್ ಓವರ್ ಮಾಡಿಕೊಂಡಾಗ 1 ವರ್ಷ ಮಾತ್ರ ಟೇಕನ್ ಓವರ್ ಮಾಡಿಕೊಂಡ್ರು. ಆ ಸಂದರ್ಭದಲ್ಲಿ ಒಂದು 4-5 ಜನ ಸಿ.ಕೆ. ಪ್ರಹ್ಲಾದ್, ಕೆ.ವಿ. ಶ್ರೀನಿವಾಸರಾವ್, ಸತ್ಯನಾರಾಯಣ ರಾವ್ ಇವರೆಲ್ಲ ಹೊರಟೋದ್ರು. ಮುದ್ದಪ್ಪನವರು, ದೇವರಸೈನವರು, ಚನ್ನಪಟ್ಟಣದವರು ಇವರೆಲ್ಲ ಗೌರ್ಮೆಂಟ್ಗೆ ಟ್ರಾನ್ಸ್ಫರ್ ತಗೊಬಿಟ್ರು. ಅವಾಗ ಖಾಲಿ ಇದ್ದಲ್ಲ, ಆ ಖಾಲಿ ಇದ್ದಾಗ ನಮ್ಮ ಶ್ರೀನಿವಾಸ ಚಿಕ್ಕಪ್ಪ ಅವರು, ಶ್ರೀನಿವಾಸ ಅವ್ರ ಸೋದರ ಮಾವ ರಾಮೇಗೌಡರು ಅವರೆಲ್ಲ ಜಾಯ್ನ್ ಆದ್ರಿ. ಅವಾಗಿಂದ ಪುನಃ ನಡೀತಾ ಇತ್ತು. ಈಗೊಂದು ದೊಡ್ಡ ಸಂಖ್ಯೆಯ ಮಾಯಪ್ಪನವರು ಅವರು ಸಾಹೇಬ್ರ ಹತ್ರ DCM ಸಾಹೇಬ್ರು ಇದರಲ್ಲಿ ಸ್ಪೆಷಲ್ ಆಫೀಸರ್ ಆಗಿದ್ರು. ಆ ಟೈಮ್ನಲ್ಲಿ ಕೃಷ್ಣಮೂರ್ತಿ ಇವರೆಲ್ಲ ಅಧ್ಯಕ್ಷರಾಗಿದ್ರು, ಪುರಸಭೆ ಅಧ್ಯಕ್ಷರು. ಅವಾಗ ರೆಸಲ್ಯೂಷನ್ ಮಾಡಿ ಗೌರ್ಮೆಂಟ್ ಹೋದ್ಮೇಲೆ ಈಗ ಇವರಿಗೆ ಬೇರೆ ಇಲ್ಲಿ ಗೌರ್ಮೆಂಟ್ ಯಾವ ಪುರಸಭೆ ಶಾಲೆಗಳು ಗೌರ್ಮೆಂಟ್ಗೆ ಸೇರ್ಪಡೆ ಆದೋ ಅವ್ರಿಗೆ ಸಪ್ರೇಟ್ ಸೀನಿಯಾರಿಟಿ ಸಿಕ್ತು ಲಿಸ್ಟು. ಗೌರ್ಮೆಂಟ್ಗೆ ಹೋಗಿದ್ದಾರಲ್ಲೇ HMಗಳಾಗಿಂದೇ ರಿಟೈರ್ ಆದ. ಹಾಗಾಗಿ ಇವತ್ತು ಈ ಸಂಸ್ಥೆ ಬಹಳ ಉನ್ನತವಾದಂಥ ಶಿಕ್ಷಣ ಸಂಸ್ಥೆ ಇದು ಅಂತಂದರೆ ಬಹಳ ಮೆಚ್ಚುಗೆ ವ್ಯಕ್ತಪಡಿಸ್ತಕ್ಕಂಥ ಶಾಲೆ. ಇವತ್ತು ಅದು ಗೌರ್ಮೆಂಟ್ಗಾಗಿದೆ. ಗೌರ್ಮೆಂಟ್ ಆದಮೇಲೆ ಆ ಒಂದು ಪರಿಸ್ಥಿತಿನ ನಾವು ಕಾಣಕ್ಕಾಗಲ್ಲ. ಯಾಕೆಂದರೆ ದಿನಗಳು ಬದಲಾವಣೆ ಆಗ್ತಾ ಇರ್ತದೆ, ವರ್ಷಗಳು ಹೊರಡ್ತಾ ಇರ್ತವೆ, ಕಾಲ ಬದಲಾವಣೆ ಆಗ್ತದೆ, ಕಾಲಕ್ಕೆ ತಕ್ಕಂತೆ ಎಲ್ಲನೂ ಅರೇಂಜ್ಮೆಂಟ್ಸು ಆಗ್ತಾ ಇರ್ತದೆ. ಆಗ ಇಂಥ ಒಂದು ಸಂಸ್ಥೆನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲರಿಗೂ ನಾನು ಚಿರಋಣಿಯಾಗಿದ್ದೇನೆ. ನಮ್ಮ ಹೆಡ್ ಮಾಸ್ಟರ್ಗೆ ಜಾಗವನ್ನು ಒದಗಿಸಿಕೊಟ್ಟಂತ ನಮ್ಮ ಬಸವಯ್ಯನವರು, ನಮ್ಮ ಗೋವಿಂದ ಸ್ವಾಮಿ ಅವರಿದೆ, ಕನ್ನಡ ಟೀಚರ್ ಆಗಿದ್ದಾರೆ, ಇವರೆಲ್ಲ ಇದ್ದಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಮುಖ್ಯವಾಗಿ ಕಾರ್ಯಕ್ರಮ ನಮ್ಮ ಮೇಡಮ್ನವರು ಮತ್ತು ಶ್ರೀಧರ್ ಬಾಬು. ನಮ್ಮ ಮೇಡಮ್ನವರು ಇವರು ಎಲ್ಲ ಹೇಳಿದ್ರಲ್ಲ, ನಿಮ್ಮವರೆಲ್ಲ ನಮ್ಮ ಸ್ನೇಹಿತರೆಲ್ಲ ಹೇಳ್ದಾಗೆ ಈ ಕಡೆ ದಕ್ಷಿಣ ದಿಕ್ಕು, ಈ ಕಡೆ ಉತ್ತರ ದಿಕ್ಕು. ಇವರು 2 ಸ್ಕೂಲ್, ಒಂದು ಕಡ್ಸಿಕೊಪ್ಪ, ಒಂದು ಬನವಾಸಿ ಅಲ್ಲ, ಕಡ್ಸಿಕೊಪ್ಪ ಈ ಕಡೆ, ಇವ್ರದ್ದು ವಿಜಯಪಳ್ಳಿ ಸ್ಕೂಲು. ಯಾವಾಗಲೂ ಗಲಾಟೆಗಳನ್ನೇ, GDPಗಳೆಲ್ಲ ಕರ್ಕೊಂಡು ಹೋಗೋದು, ನಾವು ನ್ಯಾಯ ಪಂಚಾಯತಿ ಮಾಡೋದು, ಇದೇನೆ ಆಗ್ಬಿಟ್ಟಿತ್ತು. ಮೇಡಮ್ನವ್ರಿಗೆಲ್ಲ ಚೆನ್ನಾಗಿ, ಮೇಡಮ್ನವರು ಯಾರ ಪಕ್ಷದಲ್ಲೂ ಇರಲಿಲ್ಲ, ಅವರು ಬರೀ ಅಡ್ಗುಂಪು ಆಗ್ಬಿಟ್ಟಿದ್ದು. ಇವರೊಂದು 3 ಜನ ಯಾವ ಗುಂಪು ಸೇರ್ತಾ ಇರಲಿಲ್ಲ. ಆ ಥರ ಒಂದು ಸನ್ನಿವೇಶ ಇತ್ತು. ಅಂತ ಒಂದು ಸಂದಿಗ್ಧ ಸನ್ನಿವೇಶದಲ್ಲಿಯೂ ಮೇಡಮ್ನವರು ಒಳ್ಳೆ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿ ಆಗಿದ್ದಾರೆ. ಸ್ಟೇಟ್ ಲೆವೆಲ್ DSCRT ಆಗಿರ್ಬೋದು, NCERT ಆಗಿರ್ಬೋದು, ದೂರದರ್ಶನಗಳಲ್ಲಿ ಆಗಿರ್ಬೋದು, ಅವರ ಫಲಿತಾಂಶ SSLC ಫಲಿತಾಂಶವನ್ನು ಹೆಚ್ಚು ಮಾಡ್ತಕ್ಕಂಥ ಕಾರ್ಯಕ್ರಮಗಳು, ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಒಳ್ಳೆಯ ಹೆಸರನ್ನ ರಾಜ್ಯದಲ್ಲಿ ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ ಮೇಡಮ್ನವರು. ರಾಜ್ಯದಲ್ಲೇ ಸಂಪನ್ಮೂಲ ವ್ಯಕ್ತಿ, ಸ್ಟೇಟ್ ಲೆವೆಲ್ ರಿಸರ್ಚ್ ಪರ್ಸನ್ ಆಗಿ ದುಡಿದಿದ್ದಾರೆ. ಇಡೀ ಆಮೇಲೆ ಟೆಕ್ಸ್ಟ್ ಬುಕ್ ಕಮಿಟಿನಲ್ಲೂ ಅವರು ಮೆಂಬರ್ ಆಗಿದ್ದಾರೆ. ಒಳ್ಳೆ ಹೆಸರು ಮಾಡಿರ್ತಕ್ಕಂಥ ಮೂರ್ತಿ, ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಅಂಬುಜ ಅವ್ರು ಯಾವ ನಮ್ಮ ಸಂಘದ ಕಾರ್ಯಕ್ರಮಗಳೇ ಆಗಲಿ ಯಾವುದೇ ಮಾಡಿದ್ರು ನಮಗೆ ಪ್ರೈಮರಿ ಅಸೋಸಿಯೇಷನ್ ಅವರು ಮಾರ್ಗದರ್ಶಕರು. ನಮಗೆ ಅವ್ರು ಸ್ಪೋರ್ಟ್ಸ್ ಮಾಡೋರು, ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು. ನಾನು ಅಧ್ಯಕ್ಷ ಆದ್ಮೇಲೆ ಅವ್ರನ್ನ ನೋಡಿದ್ರೆ ನಮ್ಗೆ ನಾಚಿಕೆ ಆಯ್ತದಲ್ಲ, ನಾವೇನಾರ ಒಂದು ಸ್ವಲ್ಪ ಮಾಡಬೇಕು ಅಂತ ಹೇಳಿ ಪ್ರತಿ ವರ್ಷ ನಾವು ಸ್ಪೋರ್ಟ್ಸ್ ಮೀಟ್ ಮಾಡ್ತಾ ಇದ್ವಿ. ಪ್ರೌಢಶಾಲಾ ಶಿಕ್ಷಕರ ಸಂಘದಿಂದ ಎಲ್ಲ MP ಅವರೆಲ್ಲ ಬರೋರು ಎಲ್ಲ ಆಗ್ತಾ ಇದ್ರು. ಆ ಅಧಿಕಾರಿಗಳು ಒಳ್ಳೆ ಸ್ಪಂದಿಸ್ತಾ ಇದ್ರು. ಎಲ್ಲ DDPಗಳು ಈಗ ಹೊಸದಾಗಿ DDP ಬಂದಿದ್ದಾರೆ, ರಿಪೋರ್ಟ್ ಮಾಡ್ಕೊಂಡ್ರೆ ಸ್ವಾಮಿಯವರು ಸೋಮವಾರ. ಆ ಸ್ವಾಮಿಯವರಿಗೆ ನಾನಿಂದ ಶ್ರೀನಲ್ಲ ಹೇಳಿದಂಗೆ ನಮ್ಮ MP ಅವ್ರಿಗೆ, ನಾವು MP ಇದ್ದಂತೆ ನಮಗೆ ಈಗ DK ಸುರೇಶ್ ಅವರು, ಮಂಜುನಾಥ್ MP ಆಗಿದ್ರದ್ದು ನಮಗೆ ಅಭಿಮಾನದಿಂದ MP ಅವರೇ. ಹಾಗಾಗಿ MP ಅವ್ರಿಗೆ ನಾನು ಹೇಳಿದೆ. ಆಮೇಲೆ ಅವರು DCM ಆಫೀಸ್ನಲ್ಲಿ ಸ್ಪೆಷಲ್ ಆಫೀಸರ್ ಇದ್ದಾರೆ ಶಿವಶಂಕರ್ ಅಂತ, ಅವ್ರಿಗೆ ಹೇಳಿದ್ದೆ. ಬೇರೆಯವ್ರು ಬರೋ ಚಾನ್ಸಸ್ ಇರ್ತೀರಿ. ರಮೇಶ್ ಅವ್ರು ಬರಬೇಕಾಗಿತ್ತು, ರಮೇಶ್ ಅವರು ಚಿಕ್ಕಬಳ್ಳಾಪುರಕ್ಕೆ ಆಯಿತು, ಈಗ ಸ್ವಾಮಿ ಅವ್ರದ್ದು ಆಗಿದೆ. ಹಾಗಾಗಿ ಒಳ್ಳೆ ಅಧಿಕಾರಿ ಅಂತ ಅಂದ್ಕೊಂಡಿದ್ದೀನಿ ಸ್ವಾಮಿ ಅವರು. ನಾನು ಒಂದು 5-6 ವರ್ಷದಿಂದನೂ ಅವ್ರ ಪರಿಚಯ ಇತ್ತು. ಹಾಗಾಗಿ
ನಮ್ಮ DTPI ಬರ್ತಾರೆ ಸ್ವಾಮಿಯವರು. ನಮ್ಮ ಎಲ್ಲ ಯಾರೇ ಇದುವರೆಗೂ ಯಾರು DTPIಗಳು ಬಂದ್ರೂ ನಮ್ಮ ಕನಕಪುರ ತಾಲೂಕಿಗೆ ಹೆಚ್ಚು ಆಸಕ್ತಿ. ವಿಶಾಲವಾದ ದೊಡ್ಡ ತಾಲೂಕು ನಮ್ಮ ಕನಕಪುರ ತಾಲೂಕು, ಬೇರೆ ಕಡೆ 2 ತಾಲೂಕು ಇರೋದು ಒಂದೇ ತಾಲೂಕು. ಆ ಒಂದು ದೃಷ್ಟಿನಲ್ಲಿ ಆಮೇಲೆ ಇನ್ನೊಂದು ನಮ್ಮ DCM ಅವರ ಪ್ರಭಾವನೇ ಇದೆ. ಯಾವುದೇ ಸ್ಕೀಮ್ ಬಂದ್ರೂ ಮತ್ತು ಕನಕಪುರ ತಾಲೂಕೆ ಕೊಡ್ತಾ ಇರ್ತಾರೆ. ಹಾಗೆ ಎಲ್ಲ ಅಧಿಕಾರಿಗಳದು ನಮ್ಮನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಶ್ರೀಧರ್ ಬಾಬು ಅವರು ಇತ್ತೀಚೆಗೆ ನಮಗೆ ಮೊದಲು ಜಾಸ್ತಿ ಪರಿಚಯ ಇರಲಿಲ್ಲ, ಬಟ್ ಗೊತ್ತಿದ್ದು ಇದರಲ್ಲಿ ಹತ್ತಳ್ಳಿನಲ್ಲಿ ಬನವಾಸಿಯಿಂದ ಇಲ್ಲಿಗೆ ಬಂದು ಅದರಲ್ಲಿ ನಮ್ಮ ಶಿವರಾಜ್ ಅವರು ಸ್ಟೂಡೆಂಟ್ ಅಂತ ಅಂದ್ರೆ ನಿಜವಾಗ್ಲೂ ನನಗೆ ಈಗ ಗೊತ್ತಾದ ಆಶ್ಚರ್ಯ ಆಗ್ತದೆ. ಗುರು ಶಿಷ್ಯರು ಒಂದೇ ವೇದಿಕೆಯಲ್ಲಿ ಇದ್ದೀರಾ. ಶ್ರೀಧರ್ ಬಾಬುನು ಅಷ್ಟೇ ಒಳ್ಳೆ ಟೀಚರ್, ಎಲ್ಲ ಒಳ್ಳೊಳ್ಳೆ ಟೀಚರ್ಗಳೇ ಇದ್ದಾರೆ. ನಮ್ಮ ಶಿವಶಂಕರಾಚಾರ್ಯರು ಈ ಅವರ ಕೀರ್ತಿ ಜಪಾನ್ ದೇಶಕ್ಕೆಲ್ಲ ಹೋಗಿದೆ, ಹೊರದೇಶಕ್ಕೆಲ್ಲ ಪ್ರಸಾರ ಆಗಿದೆ. ಅಂತ ಗಿಫ್ಟೆಡ್ ಟೀಚರ್ಸ್ ಇದ್ದಾರೆ. ಅಂತ ಒಂದು ಇಂಟೆಲೆಕ್ಚುಯಲ್ ಟೀಚರ್ಸ್ ಫ್ಯಾಕಲ್ಟಿ ನಮ್ಮ ಕನಕಪುರ ತಾಲೂಕಿನಲ್ಲದೆ ಅಂತ ಅಂದರೆ ನಿಜವಾಗ್ಲೂ ಹೆಮ್ಮೆ ಪಡೋದಂಥ ವಿಚಾರ ಇದೆ. ಹಾಗೆ ಇನ್ ಆಲ್ ರೆಸ್ಪೆಕ್ಟ್ ನಮ್ಮ ಸಾರ್ಥಲ್ ಹೋಬಳಿ ಅಚ್ಚಲು ಸ್ಕೂಲ್ ನಾಗರಾಜು ಎಂಥ ಟೀಚರ್ ರೀ ನಾಗರಾಜು. ನೋಡಿದ್ರೆ ಇಷ್ಟದ ನನ್ನ ಇಷ್ಟೇ ಹೋಗ್ತಾ ಇರೋದು ಏನು ಎಲ್ಲ ಥೈಲ್ಯಾಂಡ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ನೆಲ್ಲೂ ಆ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂದರೆ ಕನಕಪುರ ತಾಲೂಕಿನ ಕೀರ್ತಿ ಯಾವ ಮಟ್ಟಕ್ಕೆ ಹೋಗ್ತದೆ ಅನ್ನೋದನ್ನು ನಾವು ಊಹೆ ಮಾಡಬೇಕಾಗ್ತದೆ. ಅಂತ ಒಳ್ಳೊಳ್ಳೆ ಟೀಚರ್ಸ್ಗಳಲ್ಲಿ ಕೆಲಸ ಮಾಡಿದ್ದಾರೆ. ನಮ್ಮ ಮೇಡಮ್ನವರಂತೂ ನಾವೇನಾದ್ರು ಬೆಂಗಳೂರಿಂದ ತರಬೇಕು ಅಂತ ಅಂದರೆ, ನಾನು ಇನ್ನೂ ಬೆಂಗಳೂರು ಶಿಫ್ಟ್ ಆಗಿಲ್ಲ, ಬೆಂಗಳೂರಿಂದ ತರಬೇಕು ಅಂದರೆ ಅಡ್ರೆಸ್ ಹೇಳಿ ಫೋನ್ ನಂಬರ್ ಕೊಟ್ಟರೆ ಅಲ್ಲೇ ತುಂಬ್ಕೊಂಡು ಬಂದ್ಬಿಡೋದು ಎಲ್ಲದು. ಯಾವುದೇ ಈ ಬ್ಯಾಡ್ಜಸ್ಸು ಪ್ರೈಸಸ್ಗಳು ಅವೆಲ್ಲದೂ ತಗೊಬರೋ ಅಡ್ರೆಸ್ ಹೇಳಿ ನಮಗೆ ಯಾವಾಗಲೂ ನಮ್ಮ ಬೆನ್ನೆಲುಬಾಗಿ ನಮ್ಮ ಜೊತೆಲೇ ಇದ್ರು. ಯಾರು ಬರೆದಿದ್ರು ಮೇಡಮ್ನವ್ರು ಬಂದೇ ಬರೋದು. ಟೀಚರ್ಸ್ ಡೇನಲ್ಲಿ ಸ್ಟೇಜ್ ಮೇಲೆ ಇವರು ಮತ್ತೆ ನಮ್ಮ ಇವ್ರು ಹೇಳಿದ್ರು ಮೇಡಮ್ನವರು ಮಲ್ಲಿಕಾ ಮೇಡಮ್ ಇವ್ರು ಯಾವಾಗಲೂ ಇರೋರು ಅಲ್ಲೇ ಎಲ್ಲ ಜೋಡಣೆ ಮಾಡ್ಕೊಳ್ಳೋದು ಇದೆಲ್ಲ ನೋಡ್ಕೊಂಡು ಚೆನ್ನಾಗಿ ಮಾಡ್ತಕ್ಕಂಥ ಒಂದು ಮನೋಭಾವವನ್ನು ಇಟ್ಕೊಂಡಿದ್ರು. ಅಗ್ರಿಕೆ ಟ್ರಾನ್ಸ್ಫರ್ ಆಗಿದೆ ಅಂತಂದ್ರು. ಅಗ್ರಿಕೆ ಟ್ರಾನ್ಸ್ಫರ್ ಆಗಿದೆ ಅಂತ ಅಂದರೆ ಅದು ಜಾಸ್ತಿ ಸ್ಟ್ರೆಂತ್ ಅಂತ ನನಗೆ ಗೊತ್ತದು. ಅಗ್ರ ಶಾಲೆ ನಮ್ಮ RES ಓಲ್ಡ್ ಸ್ಟೂಡೆಂಟ್ ಕುಪೇಂದ್ರ ರೆಡ್ಡಿ ಅವರಿದ್ದಾರೆ ಪಕ್ಕದಲ್ಲೇ. ಅವರು ಹೇಳ್ತಾ ಇರ್ತಾರೆ ನಮ್ಮ ಸ್ಕೂಲ್ ಚೆನ್ನಾಗಿ ನಡೀತಾ ಇದೆ ಅಂತ. ನಮ್ಮ RESಗೆಲ್ಲ ಬರ್ತಾ ಇದ್ದಾರೆ. ಅವಾಗ ಗೊತ್ತಾಯ್ತು ನನಗೆ ಚೆನ್ನಾಗಿದೆ, ಜಾಸ್ತಿ ಸ್ಟ್ರೆಂತ್ ಇದೆ ಅಂತ ಒಂದು ದೊಡ್ಡ ಸ್ಟ್ರೆಂತ್ ಇರ್ತಕ್ಕಂಥ ಶಾಲೆಯಲ್ಲಿ ಕೆಲಸ ಮಾಡೋಕ್ಕೆ ಭಾಳ ಆಸಕ್ತಿ ಬರ್ತದೆ. ಸ್ಟೂಡೆಂಟ್ಸ್ಗಳು 4 ಜನ 12 ಜನ ಇದ್ರೆ ಬೆಸ್ಟ್ಗೆ ಸ್ಪಿರಿಟ್ ಬರಲ್ಲ. 4 ಜನ ಇದ್ರೆ ಸ್ಪಿರಿಟ್ ಬರಲ್ಲ. ಪೂರ್ತಿ ಕ್ಲಾಸೆಲ್ಲ ತುಂಬಂಗಿದ್ರೆ ಹೇಳ್ಬೇಕು ಏನಾರ ಮಾಡಬೇಕು ಅನ್ನೋ ಒಂದು ಆಟೋಮೆಟಿಕ್ ಆಗಿ ಬಂದ್ಬಿಡ್ತದೆ ಸ್ಪಿರಿಟ್. ಸಂಸ್ಥೆಗಳಲ್ಲಿ ಒಂದೊಂದು ಕ್ಲಾಸ್ ರೂಮ್ನಲ್ಲಿ 80, 90, 110 ಇರ್ತಾ ಇದ್ದ ಕ್ಲಾಸ್ ರೂಮ್ಗಳಲ್ಲಿ. ಇವಾಗೆಲ್ಲ ಅದನ್ನು ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಹಾಗೆ ಇವರಿಬ್ರು ನಮ್ಮ ಮೂಜಾ ಮೇಡಮ್ನವರು ತಂದೆ ರಾಮು ಅವರು, ತಾಯಿ ಅಕ್ಕಚ್ಚಮ್ಮ ಅವರು 2004ರಲ್ಲಿ ಮಧುಗಿರಿ ಸಿರಾ ತಾಲೂಕು ಚಿಕ್ಕನಹಳ್ಳಿ, 2000ರಲ್ಲಿ ಕನಕಪುರ ತಾಲೂಕು ಬಂದರು. GD ಚಂದನ ಸಂವೇದ ಕಾರ್ಯಕ್ರಮ, ವಿಡಿಯೋ ಕಾರ್ಯಕ್ರಮ, ಟೆಕ್ಸ್ಟ್ ಬುಕ್ ಕಮಿಟಿ, DSCRT ಸ್ಟೇಟ್ ಲೆವೆಲ್ ರಿಸೋರ್ಸ್ ಪರ್ಸನ್ ಆಗಿ ಕೆಲಸ ಮಾಡಿದ್ದಾರೆ. ರಾಜ್ಯಾದ್ಯಂತ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಪರ್ಸೆಂಟೇಜ್ನ ಹೆಚ್ಚು ಮಾಡೋದ್ರ ಜೊತೆಗೆ ಭೇಟಿ ನೀಡಿ ವಿಶೇಷ ತರಗತಿಗಳನ್ನು ತಕ್ಕೊಂಡು ಆ ಫಲಿತಾಂಶನ ಸುಧಾರಣೆ ಮಾಡಿರ್ತಕ್ಕಂಥ ಮೇಡಮ್ನವರು. ಅವರು ಇವತ್ತು ಟ್ರಾನ್ಸ್ಫರ್ ಆಗಿದ್ದಾರೆ ಅಂತಂದರೆ ನಮಗೂ ಒಂಥರ ಬೇಸರನೇ. ನಮ್ಮ ತಾಲೂಕಿನಲ್ಲಿ ಇದ್ದರೆ, ನಾನು ಇದೇ ತಾಲೂಕಿನೇ, ನಮ್ಮ ತಾಲೂಕಿನ ಮಕ್ಕಳಿಗೆ ಇನ್ನೂ ವಿದ್ಯಾರ್ಥಿನೇ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾ ಇತ್ತು. ನಮ್ಮ ಶಾಲೆ, ನಮ್ಮ ತಾಲೂಕಿನ ಮಕ್ಕಳು ಇನ್ನೂ ಅಭಿವೃದ್ಧಿ ಆಗ್ತಾ ಇದ್ರು ಅನ್ನೋ ಒಂದು ಆಸೆ ಇತ್ತು. ಸಾಂಸ್ಕೃತಿಕ ಕಾರ್ಯಕ್ರಮ, ಕ್ರೀಡಾ ಕಾರ್ಯಕ್ರಮ, ಇನ್ನು ಅನೇಕ ಕಾರ್ಯಕ್ರಮಗಳಲ್ಲಿ ಮಂಚೂಣಿಯಲ್ಲಿ ಬಂದು ನಿಂತ್ಕೊಂಡ್ಬಿಡೋರು ಮೇಡಮ್ನವರು. ನಮಗೆ ಆಶ್ಚರ್ಯ ಬರ್ತಿದ್ದು ಕ್ಯೂರಿಯಾಸಿಟಿ ಮೇಡಮ್ನವರಿಗೆ ಅಂತ ಒಬ್ಬ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ಒಬ್ಬ ಶಿಕ್ಷಕಿ ಇವತ್ತು ನಮ್ಮ ತಾಲೂಕಿನ ಇಂದ ನಿರ್ಗಮಿಸ್ತಾ ಇದ್ದಾರೆ. ಅವ್ರಿಗೆ ದೇವರು ಒಳ್ಳೆ, ಇಲ್ಲೆಲ್ಲ ಯಾವ ಥರ ನಾವು ಯಾರೂ ಇವರಿಗೆ
ವಿರೋಧಿಗಳೇ ಇರಲಿಲ್ಲ, ಅಜಾತ ಶತ್ರು ಇವರು ಮೇಡಮ್ನವರಲ್ಲಿ ನಮ್ಮ ತಾಲೂಕಿನಲ್ಲಿ ಅಧಿಕಾರಿಗಳಿಂದ ಹಿಡಿದು ಎಲ್ಲರೂ ಯಾರು ಯಾವತ್ತೂ ಟೀಕೆ ಮಾಡಿದಾರೆ ಇಲ್ಲ, ಎಲ್ಲರೂ ಕಾರ್ಯಕ್ರಮಗಳು ಕರೆಯೋರು. ನಾವು ಸಬ್ಜೆಕ್ಟ್ ಫೋರಮ್ಗಳು ಮಾಡಿದಾಗ ಅವರೇ ನಿಂತ್ಕೊಂಡು ಎಲ್ಲರನ್ನು ಕರ್ಕೊಬರೋದು. ಹಾಗೆ ಅಲ್ಲಿನೂ ಕೂಡ ಒಳ್ಳೆ ಹೆಸರನ್ನ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಯಾಕೆಂತಂದ್ರೆ ಇಲ್ಲಿ ನೋಡಿದೀವಲ್ಲ, ಅಲ್ಲೂ ಹಾಗೆ ಇರ್ತಾರೆ ಅಷ್ಟೇ, ಅದೇ ಕಂಟಿನ್ಯೂಷನ್ ಆಗ್ತಾ ಇರ್ತಾರೆ. ನಮ್ಮ ಶ್ರೀಧರ್ ಬಾಬು ಅವರು, ತಂದೆ ಗೋಪಾಲ್ ಕೃಷ್ಣ ಅವರು, ತಾಯಿ ನಾಗರತ್ನವರು 77 ದೇವನಹಳ್ಳಿಯಲ್ಲಿ ಜನನ, 77ನೇ ಇಸ್ವಿನಲ್ಲಿ 2004ರಲ್ಲಿ ಬನವಾಸಿ ಶಾಲೆಯಲ್ಲಿ ವೃತ್ತಿ ಆರಂಭ, 2009ರಲ್ಲಿ GGHS ಕನಕಪುರ ಶಾಲೆಗೆ ವರ್ಗಾವಣೆ, 24ರಲ್ಲಿ ಅಕ್ಟೋಬರ್ನಲ್ಲಿ KPS ವಿಶ್ವನಾಥಪುರ ಶಾಲೆಗೆ ಒಂದು 3 ತಿಂಗಳಿಂದ ಹೋಗಿದೆ. ವಿಶ್ವನಾಥಪುರ ನಮ್ಮ ಕ್ಲಾಸ್ ಬಿಟ್ಟವನೇ ಹೋಗಿದ್ದು, ಅಲ್ಲಿ ಈಗ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ಸಜ್ಜನ ವ್ಯಕ್ತಿ, ಒಂಚೂರು ಗರ್ವಾನದು ಸ್ವಲ್ಪನೂ ಇಲ್ಲ, ಲವಲೇಶನೂ ಇಲ್ಲ, ಎಲ್ಲರಿಗೂ ಮಗು ಥರ ಮಾತಾಡ್ಸ್ಕೊಂಡು ಪ್ರೀತಿಯಿಂದ ಆ ಮಗಳನ್ನಾಗೆ ನೆಗ್ತಾರಲ್ಲ, ನಮ್ಗೆ ಇನ್ನೇನು ಬೇಡ. ಅವರು ಸಿಕ್ತಾಗ ಎದುರುಗಡೆ ಸ್ಮೈಲ್ ಮಾಡಿದ್ರೆ ಎಷ್ಟು ಸಂತೋಷ ಆಗ್ತದೆ ಅಂತಂದ್ರೆ ಹೇಳಕ್ಕಾಗೋದಿಲ್ಲ. ಅಂತ ಒಬ್ಬ ಸದ್ಗುಣವಂತ ಶ್ರೀಧರ್ ಬಾಬು ಅವರು ನಮ್ಮ ತಾಲೂಕನ್ನ ಬಿಟ್ಟು ಹೋಗ್ತಾ ಇರೋದು ನಮಗೂ ನೋವೇನೆ. ಆದ್ರೂ ನಾವು ಅವ್ರ ಕಷ್ಟ ಸುಖಗಳನ್ನು ನಾವು ಪರಿಗಣಿಸ್ಬೇಕು. ಅವ್ರ ಕುಟುಂಬದ ಸಮಸ್ಯೆಗಳು, ಅವ್ರ ಮಕ್ಕಳ ಸಮಸ್ಯೆಗಳು, ಅವ್ರ ತಂದೆ ತಾಯಿಗಳ ಸಮಸ್ಯೆಗಳು. ಈಗ ಒಬ್ಬರೇ ಮಕ್ಕಳಿದ್ರೆ ತಂದೆ ತಾಯಿಗಳು ನೋಡ್ಕೋಬೇಕಾಗ್ತದೆ, ಹೋಗ್ಲೇಬೇಕು, ದೂರದಿಂದ ಹೋಗಿ ನೋಡೋಕ್ಕಾಗೋದಿಲ್ಲ. ಇಂಥ ಕಷ್ಟ ಕಾರ್ಪಣ್ಯಗಳು ಇರ್ತವೆ. ಹಾಗಾಗಿ ಇವರಿಗೆ ಇಬ್ಬರಿಗೂ ದೇವರು ಭಗವಂತ ಇವತ್ತು ಶನಿವಾರ, ಇವತ್ತು ಶ್ರೀ ವೆಂಕಟೇಶ್ವರ ಶ್ರೀಧರ, ಶ್ರೀಯಿಂದ ಧರಿಸಿರುವುದು ಶ್ರೀಧರ ಮೇಡಮ್ನವರು, ಅಂಬುಜಾ ಅವರು, ಪಾರ್ವತಿ ದೇವಿ ಅವರೇ. ಹಾಗೆ ಇವರಿಬ್ಬರಿಗೂ ಒಳ್ಳೆ ಆಯಸ್ಸು ಆರೋಗ್ಯ ಕೊಡ್ಲಿ, ಅಲ್ಲ ನಿಶ್ಚಿಂತೆಯಿಂದ ಅವರ ವೃತ್ತಿನ ಪರಿಪಾಲನೆ ಮಾಡ್ತಕ್ಕಂಥ ಅವಕಾಶ ಅವರಿಗೆ ದೇವರು ಕೊಡ್ಲಿ ಅಂತ ಹಾರೈಸಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆ 15-20 ವರ್ಷದಿಂದನೂ ಅಲ್ಲೇ ಕೆಲಸ ಮಾಡ್ತಾ ಇದ್ದೆ. ಈಗ ಸಾಹಿತ್ಯ ಪರಿಷತ್ತು ಮುಗಿದೋಗಿದೆ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಹಿಂದಿನ ಅವಧಿಯಲ್ಲಿ ಗೌರವಾಧ್ಯಕ್ಷರಾಗಿದ್ದರು ವಾಚಾ ಚೆನ್ನೇಗೌಡ ಅಂತ. ಮನು ಬಳಿಗಾರ ಅವರು ಸಾಹಿತ್ಯ ಪರಿಷತ್ತು, ಕೇಂದ್ರ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದರು. ಆ ವಾಚಾ ಚೆನ್ನೇಗೌಡರು ಹೊಸದಾಗಿ ಒಂದು ಕರ್ನಾಟಕ ವಿಕಾಸ ರಂಗ ಅಂತ ಮಾಡಿದ್ದಾರೆ. ಅದು ಕರ್ನಾಟಕ ಸಾಹಿತ್ಯ ಪರಿಷತ್ಗೆ ಪರ್ಯಾಯ ಅಲ್ಲ, ಅದು ತಾಯಿಗೆ ಯಾವುದೋ ಪರ್ಯಾಯ ಏನಿಲ್ಲ ಬಿಡಿ ಭೂಮಿ ಮೇಲೆ, ಅದರ ಪರ್ಯಾಯ ಅಲ್ಲ. ಕನ್ನಡದ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಹೋಗೋ ದೃಷ್ಟಿಯಿಂದ ಮಾಡಿದ್ದಾರೆ. ಇದೇ ಅವಧಿಯಲ್ಲಿ, ಇದೇ ಸಂದರ್ಭದಲ್ಲಿ ನಮ್ಮ ಗೋವಿಂದ ಸ್ವಾಮಿ ಅವರನ್ನ ಈ ಕರ್ನಾಟಕ ವಿಕಾಸ ರಂಗದ ಕನಕಪುರ ತಾಲೂಕು ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡ್ತಾ ಇದ್ದೇನೆ. ಅವ್ರು ಹೇಳೇ ಇಲ್ಲ, ಅವ್ರು ಹೇಳ್ತಿಲ್ಲ, ಅವ್ರಿಗೆ ಗಮನಕ್ಕೆ ತಂದಿಲ್ಲ, ಪ್ರಕಟಣೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಅವ್ರಿಗೆಲ್ಲರಿಗೂ ಅವ್ರ ಜೊತೆ ಸೇರ್ಕೊಂಡು ನೀವೆಲ್ಲ ಯಾವತ್ತಾರ 3 ತಿಂಗಳಿಗೆ 2 ತಿಂಗಳು ಒಂದು ಕಾರ್ಯಕ್ರಮ ಮಾಡಿದ್ರೆ ಇದೇ ರೀತಿ ನೀವು ಸಹಕಾರ ಮಾಡಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಟ್ಟು ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ದೊಡ್ಡ ಜವಾಬ್ದಾರಿಯನ್ನ ನಿಭಾಯಿಸಲಿಕ್ಕೆ ಧನ್ಯವಾದ ಹೇಳಬೇಕು. ಈ 2 ಗೌರವಾನ್ವಿತ ಶಿಕ್ಷಕರ ಸೇವೆಯ ಸಾಧನೆಯ ಸಾರ್ಥಕ ಹೆಜ್ಜೆಗಳನ್ನ ನೆನಪು ಮಾಡಿದ್ರು. ಅದನ್ನ ತಾವು ಪರಿಚಯದ ಮೂಲಕ ತಾವು ಅದನ್ನ ನಡೆಸ್ಕೊಂಡಿದ್ದೀರಾ ಸರ್, ಧನ್ಯವಾದಗಳು. ಹಾಗೆ ಮೇಡಮ್ ಹೇಳಿದ್ರಿ, ಒಂದು ವಿಶ್ ಮಾಡಿ. ಇಬ್ಬರು ಶಿಕ್ಷಕ ವೃತ್ತಿಗೆ ಸಿಂಧುನಂತೆ ಸಿಂಧುವಾಗಿ ಸೇವೆಯನ್ನ ಸಲ್ಲಿಸಿದಂತಹ ಶಿಕ್ಷಕರಿಗೆ ನಾವು ಗೌರವಾರ್ಪಣೆಯನ್ನ ಸಲ್ಲಿಸೋಣ. ಆಯ್ತು, ಒಪ್ಕೊಂಡು ಸಹಿಸ್ಕೊಂಡು 2-3 ಡೇಟನ್ನ ಮುಂದುವರಿಸಿದ್ದೀವಿ. ನಿಮ್ಮ ಪ್ರೀತಿಗೆ ನಾವು ಅಭಾರಿಯಾಗಿರ್ತೀವಿ. ತಾವು ಇವತ್ತು ಬಂದಿದ್ದೀರಾ ನಮ್ಮ ಶಾಲೆಗೆ ಬಂದು, ತಾವು ನಮ್ಮ ಎಲ್ಲ ಸಹ ಮನಸ್ಕರ ಸಹೃದಯಿಗಳ ಈ ಗೌರವಾರ್ಪಣೆಯನ್ನ ಸ್ವೀಕರಿಸ್ತಾ ಇದ್ದೀರಾ ಸರ್. ಮೇಡಮ್, ತಮಗೆ ಧನ್ಯವಾದಗಳನ್ನ ಸರ್. ಸರ್, ಎಲ್ಲರೂ ದಯಮಾಡಿ ಬನ್ನಿ. ಒಂದು 5 ನಿಮಿಷ ಹೋದ್ರು ಪರವಾಗಿಲ್ಲ, ನಮ್ಮ ಸಮಯನ ಮೇಡಮ್ ಬನ್ನಿ, ರೂಪ ಮೇಡಮ್ ಬನ್ನಿ, ಮೇಡಮ್ ಬನ್ನಿ, ಎಲ್ಲರೂ ಬನ್ನಿ. ಅದಕ್ಕೆ ಈ ಕಡೆ ಎಲ್ಲ ಜಾಗ ಮಾಡ್ಕೊಂಡು ನಿಂತ್ಕೊಳ್ಳೋಣ. ಸರ್, ಹಿರೇಕೃಪರ್ ಸರ್, ನವೀನ್ ಸರ್, ಶ್ರೀಧರ್ ಸರ್, ನಾವೆಲ್ಲರೂ
ಬನ್ನಿ ಇನ್ನೊಂದು ಹಬ್ಬ ಬನ್ನಿ, 3 ಹಬ್ಬ ಆಗ್ತದೆ. 3 ಹಬ್ಬ ನಿಂತವರೇ ಇವರ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂಬರು, ಬಂದಲ್ಲ ಬೇಸಿಗೆ ಕೆಟ್ಟ ಬಿಸಿಲೆಂಬರು. ಮಳೆ ಬಿತ್ತೋ ಬಿಡದಲ್ಲ ಶನಿ ಎಂಬ ಟೀಕೆ, ಮಳೆ ಬಿತ್ತೋ ಬಿಡದಲ್ಲ ಶನಿ ಎಂಬ ಟೀಕೆ. ಮನಸ್ಸೇ ದೇವಾಲಯ. ನಮ್ಮ ಮನಸ್ಸುಗಳೆಲ್ಲ ಇಲ್ಲಿ ಸೇರಿ ಒಗ್ಗೂಡಿ ಆ ಇಬ್ಬರು ಒಂದು ಗುರುಗಳನ್ನ ನಾವು ಆ ವರ್ಗಾವಣೆ ಅಂತ ಹೇಳಿ ನಾವೆಲ್ಲ ಸಂವಿಧಾನಗೊಂಡು ಸೇವೆಯನ್ನು ಮಾಡಿ ಹೆಸರನ್ನ ಪಡೀಲಿ ಅಂತ ಹಾರೈಸ್ತಾ ಇದ್ದಾರೆ. ಹುಕ್ಕಿ ಬರ್ತವೆ, ನೋವಾಗ್ತದೆ, ಅದು ಖುಷಿನೂ ಕೂಡ ಆಗ್ತದೆ. ಇವೆಲ್ಲ ಘಟ್ಟಗಳು ಜೀವನದಲ್ಲಿ ಸಾಮಾನ್ಯ. ಶಿವನೊಲಿದರೆ ಭಯವಿಲ್ಲ, ಶಿವ ಮುನಿದರೆ ಬದುಕಿಲ್ಲ. ಶಿವನಲ್ಲದೆ ಹರನಲ್ಲದೆ ಗತಿಯಾರೋ. ಎಂದೆಂದು ಮನದಲ್ಲಿ ನೀವು ತುಂಬಿರಿ, ಎಲ್ಲೇ ಇರಿ ಬೆಳಕೊರೆ ಹೇಗೆ ಇರಿ, ಕಲ್ಪದ ಫ್ರೆಂಡ್ಶಿಪ್ ಮರೆಯಾದಿರಿ. ಓಡಿಸ್ಕೊಂಡು ಮಾಡ್ತಾರೆ. ಬಲಿಸಿದೆ ಮನ ಕಾಣಬಲ್ಲಿನಿ ಒಂದು ದಿನ, ಕಡಲನ್ನು ಉಡಬಲ್ಲನೆ ಒಂದು ದಿನ, ಕಾಣಬಲ್ಲೆನೆ ಒಂದು ದಿನ, ಕಡಲನ್ನು ಉಡಬಲ್ಲೆನೆ ಒಂದು ದಿನ. ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅನ್ನೋ ಹಾಗೆ ನಮ್ಮ ಗುರುಗಳಾದಂತಹ ಶ್ರೀಯುತ ಶಿವರಾಜ್ ಸರ್ ಅವರೇ, ಹಿರಿಯರು ಮಾರ್ಗದರ್ಶಕರಾದಂತಹ ಅವಿನಾರಾಯಣ್ ಸರ್ ಅವರೇ, ಶ್ರೀನಿವಾಸ್ ಸರ್ ಅವರೇ, ಬಸವಯ್ಯ ಸರ್ ಅವರೇ, ರಾಜು ಸರ್ ಅವರೇ, ಕಾರ್ಯಕ್ರಮದ ನಿರ್ವಹಣೆಯಂತಹ ಗೋವಿಂದ ಸ್ವಾಮಿ ಸರ್ ಅವರೇ, ರಾಜೇಶ್ ಅವರೇ, ಪ್ರಭಾಕರ್ ಸರ್ ಅವರೇ, ಚಂದ್ರಾವತಿ ಮೇಡಮ್ ಅವರೇ, ಹಾಗೂ ನನ್ನ ಜೊತೆ ಬೀಳ್ಕೊಡುಗೆ ತಗೊಳ್ತಾ ಇದ್ದ ಅಂಬುಜಾ ಮೇಡಮ್ ಅವರೇ, ಒಂದು ವಿಚಾರನ ಕ್ಲಾರಿಫಿಕೇಶನ್ ಮಾಡ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ. ನಮ್ಮ ಸೀನಿಯರ್ ಅವ್ರು ಹೇಳಿದ್ರು, ಇವರು ಕನಕಪುರದಲ್ಲಿ ಕಷ್ಟಪಟ್ಟಿದ್ರು ಅಲ್ಲಿಗೆ ಹೋಗಿ ಇಷ್ಟಪಟ್ಟು ಹೋಗ್ತಾ ಇದ್ದಾರೆ ಅಂತ. ಖಂಡಿತವಾಗೂ ಇಲ್ಲ ಸರ್, ಬರಲಿದ್ದಾರೆ. ಕನಕಪುರದಲ್ಲಿ ನಾವು ಇಷ್ಟಪಟ್ಟೇ ಇದ್ವಿ. ನನ್ನ ಕನಕಪುರ ಅನ್ನೋದು ನನ್ನ ಜೀವನದಲ್ಲಿ ಆಸ್ತಿ ಹೊಕ್ಕಾಗಿದೆ. ನಾನು 2004ರಲ್ಲಿ ಬಂದು 2025ವರೆಗೂ 24ವರೆಗೂ ಇಲ್ಲಿದ್ದೆ. ಈ 21 ವರ್ಷಗಳ ಕಾಲ ಕನಕಪುರದಲ್ಲಿ ನನ್ನ ಅವಿಸ್ಮರಣೀಯ ಅನುಭವಗಳನ್ನ ಕಳೆದಿದ್ದೀನಿ. ನಾನು ಯಾವತ್ತೂ ಕನಕಪುರನ ಮರೆಯೋದಿಲ್ಲ. ಕನಕಪುರದ ಎಲ್ಲ ಸ್ನೇಹಿತರು ಇಲ್ಲಿ ಯಾರಿದ್ದಾರೆ, ಇವರೆಲ್ಲರೂ ನನ್ನ ವೃತ್ತಿ ಜೀವನದಲ್ಲಿ, ನನ್ನ ವೈಯಕ್ತಿಕ ಬದುಕಿನಲ್ಲಿ ತುಂಬಾ ಮಹತ್ವದ ಪಾತ್ರ ವಹಿಸಿದ್ದಾರೆ. ಎಲ್ಲರೂ ನಾನು ಖಂಡಿತವಾಗ್ಲೂ ಯಾವತ್ತೂ ನೆನೆಸ್ಕೊಳ್ತಾ ಇರ್ತೇನೆ. ಸೊ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋಂತ ಏನೂ ಅವಶ್ಯಕತೆ ಇಲ್ಲ. ನನ್ನ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಇಲ್ಲಿರೋ ಎಲ್ಲ ಮಹನೀಯರ ಜೊತೆನೂ ನಾನು ಕೆಲವು ಕ್ಷಣಗಳನ್ನ, ಕೆಲವು ಕಾರ್ಯಕ್ರಮಗಳನ್ನ ಕಳೆದಿದ್ದೀನಿ ಅಂತ ಅನ್ಕೊಳ್ತೀನಿ. ಸೊ ನಾನು ಮೊದಲನೇ ಸರಿ ಶಾಲೆಗೆ ರಿಪೋರ್ಟ್ ಆದಾಗ ಬಸವಯ್ಯ ಸರ್ ಅಲ್ಲಿ ಡಿಪ್ರೆಷನ್ ಅಲ್ಲಿ ಇದ್ರು. ಅವ್ರನ್ನ ಕಳಿಸ್ಬಿಟ್ಟು ನಾನು ಅಲ್ಲಿ ಜಾಯ್ನ್ ಆದೆ. ಬನವಾಸಲ್ಲಿ ಇದ್ದ 5 ವರ್ಷಗಳ ಕಾಲನು ಸೆಟ್ ಪರ್ಸೆಂಟ್ ಹೇಳ್ಕೊಟ್ಟಿದ್ದೀನಿ. ಇದೊಂದು ಹೆಮ್ಮೆ ವಿಚಾರ. ಸೊ ನಂತರ ರಾಜೇಶ್ವರ ಅವರಲ್ಲಿ ಬಂದು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಬಂದ್ಮೇಲೆ GGHS ಅಲ್ಲಿ ಸ್ವಲ್ಪ ಇಲ್ಲಿ ರಿಸಲ್ಟ್ ಕೊಡೋ ಸ್ವಲ್ಪ ಕಷ್ಟನೇ. ಅದು ಇಲ್ಲಿವರೆಗೂ 2024ವರೆಗೂ ಯಾವತ್ತೂ 70% ರಿಸಲ್ಟ್ಗಿಂತ ಕಡಿಮೆ ಕೊಟ್ಟಿಲ್ಲ ಇಲ್ಲಿ ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ. ಅದರಲ್ಲೂ ನಾನು ಈ ವರ್ಷ ಸ್ವಲ್ಪ ಕಡಿಮೆ ಆಯ್ತು ಅಂತ ಕೇಳಿ ಬೇಸರ ಆಯ್ತು. ಮತ್ತೆ ಮುಂದುವರ್ಸ್ಕೊಂಡು ಹೋಗ್ತೇನೆ ಅಂತ ಅನ್ಕೊಂಡಿದ್ದೀನಿ. ಸೊ ಅದೇ ರೀತಿ ಡಿಪಾರ್ಟ್ಮೆಂಟ್ ಅಲ್ಲಿ ನನಗೆ ಹಲವಾರು ನಾನು ಒಂದು ವಿಚಾರ ಹೇಳಿದ್ರು ಶ್ರೀನಿವಾಸ್ ಸರ್ ಅವರು, ಇದು ಬನವಾಸಿ ಕಡೆ ಜಾಸ್ತಿ ಇರುತ್ತೆ, ಅದ್ರ ಕಡೆ ಬರ್ತಾ ಇರಲಿಲ್ಲ ಅಂತ. ಆದ್ರೆ ನಾವು ಬರ್ತಾ ಇದ್ವಿ ಅನೇಕ ಕಾರ್ಯಕ್ರಮಗಳಿಗೆ, ಶಿಕ್ಷಕರ ದಿನಾಚರಣೆಗೆ ಎಲ್ಲ ಬರ್ತಾ ಇದ್ವಿ. ಈ ವೇದಿಕೆ ಮೇಲೆ ಏನ್ ಕೂತಿದ್ದಾರೆ ಈ ಮಹನೀಯರುಗಳೆಲ್ಲ ಅವಾಗ ಹೆಮ್ಮರುಗಳು. ಇವರೆಲ್ಲ ವೇದಿಕೆ ಮೇಲೆ ನಿಂತ್ಕೊಂಡು ಸಂಘಟನೆ ಕಾರ್ಯಕ್ರಮನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರು, ವೇದಿಕೆ ಕಾರ್ಯಕ್ರಮ ನಡೆಸ್ಕೊಳ್ತಾ ಇದ್ರು. ನಾವೆಲ್ಲ ಕೆಳಗಡೆ ಕೂತ್ಕೊಂಡು ಅವ್ರನ್ನ ವೀಕ್ಷಣೆ ಮಾಡ್ಕೊಳ್ತಾ ಇದ್ವಿ. ಇಲ್ಲಿ ಮುಖ್ಯೋಪಾಧ್ಯಾಯರು ಅಪ್ಪಾಜಿಗೌಡರು ಅಂತ ಇದ್ರು. ಅವರು ಸಂಘದಲ್ಲಿದ್ದಾಗ ಇವರೆಲ್ಲ ಬಂದು ಮೀಟಿಂಗ್ ಮಾಡ್ತಾ ಇದ್ರು. ಅಂದ್ರೆ ಶಿಕ್ಷಕರ ಸಂಘದ ದಿನಾಚರಣೆ ಆಗ್ಬೋದು, ಇತ್ಯಾದಿ ಏನೇ ಕಾರ್ಯಕ್ರಮಗಳ ರೂಪುರೇಷೆಗಳೆಲ್ಲ ನಿಂತ್ಕೊಂಡು ಇವರೆಲ್ಲ ಮಾಡ್ತಾ ಇದ್ರು. ನಾವೆಲ್ಲ ನಿಂತ್ಕೊಂಡೆಲ್ಲ ವೀಕ್ಷಣೆ ಮಾಡ್ತಾ ಇದ್ವಿ. ಸರ್ವ ನಾಮಕ ಇರುತ್ತೆ ಅವೆಲ್ಲ ವಿಚಾರಗಳು. ಸೊ ಈ ತರ ಆದ್ರೆ ಸಂಘದ ಕಾರ್ಯಕ್ರಮದಲ್ಲಿ ನಾನು ಹೆಚ್ಚಾಗಿ ತೊಡಸ್ಕೊಳ್ಳಿಲ್ಲ. ಯಾಕಂದ್ರೆ ಬೇರೆ ಬೇರೆ ಶೈಕ್ಷಣಿಕ ಚಟುವಟಿಕೆಗಳಿಗೆ ನನ್ನ ಬಳಸ್ಕೊಳ್ತಾ ಇದ್ರು. ಉದಾಹರಣೆಗೆ ಟಾಲ್ ಕಾರ್ಯಕ್ರಮಕ್ಕೆ ನನ್ನ ರಿಸರ್ವ್ ಬಳಸ್ಕೊಳ್ತಾ ಇದ್ರು.
ಸೊ ಡೈರೆಕ್ಟ್ನವರು ವಯಸ್ಸಾಗೆಲ್ಲ ಹೋಗ್ತಾ ಇದ್ವಿ. ಆಕ್ಚುಲಿ ಶಿವಶಂಕರಾಚಾರ್ಯ ಸರ್ ಅವರು ಅದಕ್ಕೆ ರಿಸೋರ್ಸ್ ಪರ್ಸನ್. ಅವರು ಹಿನ್ನೆಲೆ ಸರ್ ನಮ್ಮನ್ನೆಲ್ಲ ಬಿಟ್ಕೊಟ್ರು, ಒಂದೆರಡು ಪ್ರಯತ್ನ ನಡೆಸ್ಕೊಡ್ಬೇಕಾಯ್ತು. ಆಮೇಲೆ ಕೊರೋನಾ ಸಮಯದಲ್ಲಿ ನಮ್ಮ ಶಾಲೆಯಲ್ಲೇ ಟಾಕ್ ಕಾರ್ಯಕ್ರಮನ ನಡೆಸಿದ್ವಿ. ಸೊ ಅವಾಗ ಒಂದೆರಡು ಕಾರ್ಯಕ್ರಮನ ರಿಸೋರ್ಸ್ ಪರ್ಸನ್ ಆಗಿ ಮಾಡ್ಕೊಟ್ಟಿದ್ದೀನಿ. ಶ್ರೀಧರ್ ಸರ್ ನಾನು ಇಲ್ಲಿ 8-9 ತರಗತಿಯ ವ್ಯಾಲ್ಯೂಷನ್ ತಾಲೂಕು ಮಟ್ಟದಲ್ಲಿ ನಡೆದಾಗ ಅವರು ನಾನು ಡಿಸಿಗಳಾಗಿ ವರ್ಕ್ ಮಾಡಿ ಕಾರ್ಯಕ್ರಮನ ಮುಗಿಸ್ಕೊಟ್ವಿ. ಸೊ ಈ ತರ ಆಮೇಲೆ ಯತಿಕುಮಾರ್ ಸರ್ ಅವರು ಮತ್ತೆ ಶಿವಕುಮಾರ್ ಸರ್ ಅವರು BO ಆಗಿದ್ದಾಗ ಈ ರೂಟ್ ಆಫೀಸರ್ ಆಗಿ ಅಂದ್ರೆ SSLC ಕ್ವಶನ್ ಪೇಪರ್ನ ತಗೊಂಡು ಹೋಗೋಕೆ ಯಾರು ಜವಾಬ್ದಾರಿ ವಹಿಸ್ಕೊಳ್ಳಿಲ್ಲ. ಅವ್ರು ನನಗೆ ಹೇಳಿದ್ರು. ಅಲ್ಲಿಂದ ಸುಮಾರು 10 ವರ್ಷಗಳ ಕಾಲ ರೂಟ್ ಆಫೀಸರ್ ಆಗಿ ಕ್ವಶನ್ ಪೇಪರ್ನ ಡಿಸ್ಟ್ರಿಬ್ಯೂಟ್ ಮಾಡೋದು ಮತ್ತೆ ವಾಪಸ್ ತಗೊಂಡು ಬರುವಂತ ಕಾರ್ಯಕ್ರಮನ ನಾನು 40 ಸಹೋದರಿಗಳು ಮಾಡ್ಕೊಂಡು ಬಂದ್ವಿ. ಈಗ ಅದನ್ನ BRCಗಳು ECಗಳು ನಿರ್ವಹಿಸ್ತಾರೆ ಅಂತ ಗೊತ್ತಾಯ್ತು. ಸೊ ಈ ತರ ಪ್ರತಿಯೊಂದು ಎಲ್ಲರ ಜೊತೆನೂ ನಾನು ಕಾರ್ಯಕ್ರಮನ ನಿರ್ವಹಿಸಿದ್ದೀನಿ. ಎಲ್ಲರ ಜೊತೆನೂ ನನ್ನ ಮಹತ್ವದ ಅನುಭವಗಳನ್ನ ಹಂಚಿಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ನಾನು ವರ್ಗಾವಣೆಗೊಂಡು ಆಲ್ರೆಡಿ 8 ತಿಂಗಳಾಗ್ತಾ ಬರ್ತಾ ಇದೆ. ಆದ್ರೂ ನನ್ನ ಕರೆದು ಸನ್ಮಾನಿಸ್ತಾ ಇದ್ದೀರಾ. ನಿಮ್ಮೆಲ್ಲ ಪ್ರೀತಿಯ ವಿಶ್ವಾಸಕ್ಕೆ ನಾನು ಯಾವಾಗಲೂ ಆಭಾರಿ ಆಗಿರ್ತೀನಿ. ಚಂದ್ರರಾಜು ಸರ್ ಒಂದೆರಡು ವಿಚಾರಗಳು ಹೇಳಿದ್ರು. ಸೊ ಅದನ್ನ ನೆನೆಸ್ಕೋತೀನಿ. ಏನಂದ್ರೆ ಅನ್ನ ನೀಡಿದ ಈ ಭೂಮಿಯ ಯಾವತ್ತೂ ಮರಿಬಾರದು ಅಂತ ಹೇಳಿದ್ರು. ಸೊ ಆ ತರ ಕನಕಪುರನ ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಅದು ಕೊನೆಗೊಂದು ಮಾತು ಹೇಳಿದ್ರು, ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಅಂತ. ಅದನ್ನ ನೆನ್ಸ್ಕೊಂಡು ನಾವು ಆ ಕಡೆ ಹೋಗಿದೀವಿ. ಸೊ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಆದ್ರೆ ಈ ವೃತ್ತಿಯ ಜೀವನದ ಈ ಬದ್ಧತೆಯನ್ನು ಅಲ್ಲೂ ಮುಂದುವರ್ಸ್ಕೊಂಡು ಹೋಗ್ತೀನಿ. ಅದಕ್ಕೋಸ್ಕರ ನಿಮ್ಮೆಲ್ಲರ ಆಶೀರ್ವಾದ ಮಾರ್ಗದರ್ಶನ ನನಗೆ ಯಾವತ್ತೂ ಇರಲಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು. ನಿಮ್ಮೆಲ್ಲ ಪ್ರೀತಿಯ ವಿಶ್ವಾಸಕ್ಕೆ ಯಾವತ್ತೂ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಎಲ್ಲ ಕುರಿತು ಈ ಸಂದರ್ಭದ ಔಚಿತ್ಯ ಕುರಿತು ಮಾತಾಡಬೇಕು ಅಂತ ಹೇಳಿ ಅರಿವಿನ ಮಹಿಮೆಯ ನಂಗೆ ಬಹಳ ಖುಷಿನೂ ಇದೆ, ಹಾಗೆ ದುಃಖನೂ ಇದೆ. ನಾನು ಮೊದಲೇ ಹೇಳಿದ್ದೆ ಸರ್ಗೆ, ಕಾರ್ಯಕ್ರಮ ಅಂತಂದ್ರೆ ಯಾವುದೋ ಒಂದು ಕಾರ್ಯಕ್ರಮ ಅಂತ ಕರೆಸಿದ್ರು, ಬೀಳ್ಕೊಡುಗೆ ಕಾರ್ಯಕ್ರಮ ಆದ್ರೆ ಖಂಡಿತ ನಾನು ಬರೋದಿಲ್ಲ. ದಯವಿಟ್ಟು ಕಾರ್ಯಕ್ರಮಕ್ಕೆ ನನ್ನನ್ನು ಇಡ್ಬೇಡಿ ಅಂತ ನಾನು ಗೋವಿಂದಸ್ವಾಮಿ ಸರ್ಗೂ ಹೇಳಿದೆ, ರಾಜೇಶ್ ಸರ್ಗೂ ಹೇಳಿದೆ. ಯಾಕಂತಂದ್ರೆ ನಾನು ಇಲ್ಲಿಂದ ಹೋಗಿದ್ದೀನಿ ಅನ್ನೋ ಮನಸ್ಥಿತಿ ನನ್ನಲ್ಲಿನ ಇಲ್ಲ, ಅದನ್ನ ಒಪ್ಕೊಳ್ಳೋದು ಸಾಧ್ಯನೂ ಇಲ್ಲ. ಯಾಕಂತಂದ್ರೆ ಇಲ್ಲಿ ನಿಮ್ಮೆಲ್ಲರ ಜೊತೆಗಿದ್ದಂತಹ ಆ ಪ್ರೀತಿ, ಆ ಬಂಧುತ್ವ, ಆ ಬಾಂಧವ್ಯ ಬೇರೆಲ್ಲೂ ನನಗೆ ಸಿಗೋಕ್ ಸಾಧ್ಯನೇ ಇಲ್ಲ. ನಿಜ ಹೇಳಿದ್ರು ಸರ್, ಪ್ರಭಾಕರ್ ಸರ್ ಅವರು ಕನಕಪುರ ಬಿಟ್ಟು ಹೋದ್ಮೇಲೆ ಗೊತ್ತಾದ ಅದ್ರ ವ್ಯಾಲ್ಯೂ ಅಂತ. ಆದ್ರೆ ನಾನು ಹೋಗಿದ್ದು ಒಂದೇ ಕಾರಣಕ್ಕೆ, ನಮ್ಮ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಎದ್ದು ಕಾಣ್ತಾ ಇತ್ತು. ಒಬ್ಬಳೇ ಶಿಕ್ಷಕಿ, ಒಬ್ಬರು ಗಣಿತ ಟೀಚರು, ಇಬ್ಬರಿಂದ ಶಾಲೆ ನಡೆಸೋದು ಅತ್ಯಂತ ಕಠಿಣ ಕಾರ್ಯ ಆಗಿರೋದ್ರಿಂದ ಅಲ್ಲಿಂದ ನನ್ನ ಕಾಲ್ ತೆಗೆಯುವಂತಹ ಪರಿಸ್ಥಿತಿ ಬಂತು. ಅನ್ಯथा ನಾನು ಅಲ್ಲಿಂದ ಹೊರಗೆ ಬರುವಂತಹ ಮಾತೇ ಇರಲಿಲ್ಲ. ನಾನು ಇಲ್ಲಿ ಕೂತಿರುವಂತಹ ಎಲ್ಲ ಗಣ್ಯರ ಬಗ್ಗೆ ಹೇಳಬೇಕು. ಯಾಕಂತಂದ್ರೆ ಅವ್ರು ನನ್ನನ್ನು ಬಹಳ ಹೊಗಳಿದ್ರು. ಆದ್ರೆ ನಿಜವಾಗ್ಲೂ ಅವರೆಲ್ಲರೂ ತುಂಬಾ ಒಳ್ಳೆಯವರು. ಅವರಲ್ಲಿರೋ ಒಳ್ಳೆ ಗುಣಗಳಿಂದ ನನ್ನನ್ನು ಹೊಗಳಿದ್ರೆ ಹೊರತು ನನ್ನಲ್ಲಿ ವಿಶೇಷತೆ ಅಂತ ಏನೂ ಇಲ್ಲ ನನ್ನ ಪ್ರಕಾರ. ಯಾಕಂತಂದ್ರೆ ನಾವು ಎಷ್ಟು ಸಣ್ಣವರಾಗ್ತೀವೋ ಅಷ್ಟೇ ಹಿರಿಯರ ಆಶೀರ್ವಾದ ಅನುಗ್ರಹ ಇರೋಕೆ ಸಾಧ್ಯ ಅಂತ ನನ್ನ ತಾಯಿ ನನ್ಗೆ ಹೇಳ್ಕೊಟ್ಟಂತಹ ಮಾತು. ಇವತ್ತು ನಾನು ಏನಾದ್ರೂ ಇಲ್ಲಿದ್ದೀನಿ ಅಂತಂದ್ರೆ ನನ್ನ ತಾಯಿಯ ತ್ಯಾಗದ ಬಲಿದಾನದ ಫಲವಾಗಿ ನಿಂತಿದ್ದೀನಿ. ನೀವು ನೋಡ್ತಿರೋ ಅಂಬುಜ ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೆ ಇಲ್ಲಿ ನಿಲ್ಲೋಕ್ ಸಾಧ್ಯ ಇಲ್ಲ. ನನ್ನಿಂದ ಇರೋದು ಶಕ್ತಿ ಅಂತಂದ್ರೆ ನನ್ನ ತಾಯಿ. ನನ್ಗೆ ಇರೋ ಶಕ್ತಿನೂ ಅವರೇ, ಹಾಗೆ ಪ್ಲಸ್ ಮೈನಸ್ ಎರಡು ನನ್ನ ತಾಯಿ. ಅವರಿಗೋಸ್ಕರ ನಾನು ಬೆಂಗಳೂರಿಗೆ ಹೋದ್ದೆ ಹೊರತು ಬೇರೆ ಯಾವ ಉದ್ದೇಶದಿಂದನೂ ಅಲ್ಲ. ಅವರ ಆರೋಗ್ಯ ಸ್ಥಿತಿಯಿಂದಾಗಿ ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ಮತ್ತೆ ನಾನು ಹೇಳಿದೆ, ನಾನು ಸರ್ಕಾರಿ ನೌಕರರ ಸಂಘಕ್ಕಾಗ್ಲಿ ಅಥವಾ ಶಿಕ್ಷಕರ ಸಂಘಕ್ಕಾಗ್ಲಿ ಬರೋಕೆ ಮೂಲ ಕಾರಣ RPN ಸರ್ ಅವರು. ಯಾಕಂದ್ರೆ ಆ ದಿನಗಳಲ್ಲಿ ಅವ್ರು ನನ್ನನ್ನು ಕರ್ಕೊಂಡು ಬರ್ಲಿಲ್ಲ ಅಂತಂದ್ರೆ ಇಷ್ಟೊಂದು ಪರಿಚಯ ನನಗೆ ಬೆಳೀತಾ ಇರ್ಲಿಲ್ಲ. ಮತ್ತೆ ಒಬ್ಬರಿಂದ ಒಬ್ರು, ನಾನು ಹೇಳಿದಲ್ಲ, ಬಸವಯ್ಯ ಸರ್ ಆಗಿರ್ಬೋದು, ಶ್ರೀನಿವಾಸ್ ಸರ್ ಆಗಿರ್ಬೇಕು, ನನಗೆ ಅವ್ರು ಕೊಟ್ಟಂತಹ ಅವಕಾಶಗಳು, RPN ಸರ್ ಆಗಿರ್ಬೋದು, ರಾಜು ಸರ್ ಆಗಿರ್ಬೋದು, ಇಲ್ಲಿರಂತ ಎಲ್ಲರೂ ಪ್ರತಿಯೊಬ್ರು, ಹಾಗೆ ರಾಜೇಶ್ ಸರ್ ಆಗಿರ್ಬೋದು, ಗೋವಿಂದಸ್ವಾಮಿ ಸರ್ ಆಗಿರ್ಬೋದು, ಮತ್ತೆ ಏಳಿಗೆ ಇಲ್ದಿರಂತ ನನ್ನ ತಾಯಿ ಸ್ವರೂಪರಾಗಿ ಕೂತಿದ್ದಾರೆ ಭಾನು ಮಾಡಮ್ರವ್ರು. ಅವ್ರನ್ನ ಯಾವಾಗ್ಲೂ ಅಮ್ಮ ಅಂತ ಕರಿತೀನಿ ನನ್ನ ಪ್ರೀತಿಯಿಂದ. ಆಕೆನೂ ಹಾಗೆ ನನ್ನ ಮಗಳ ತರ ಕಾಪಾಡ್ತಾ ಬಂದಿದ್ದಾರೆ. ಇಲ್ಲಿರುವಂತ ಪ್ರತಿಯೊಬ್ಬ ಶ್ರೇಷ್ಠರು, ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಅಲ್ಲೂ ಒಂದು ಒಳ್ಳೊಳ್ಳೆ ಗುಣಗಳಿದೆ. ಸರ್ ಹೇಳಿದ್ರು, ನಗ್ತಾನೆ ಇರ್ತಾರೆ ಅವ್ರು ಬಂದಾಗೆಲ್ಲ, ಮೇಡಮ್ ನಮ್ಮ ಶಾಲೆಗೆ ಅಡ್ಮಿಷನ್ಸ್ ಇಲ್ಲ ಕಳಿಸ್ಕೊಡಿ ಅಂತ ಹೇಳ್ತಾ ಇರ್ತಾರೆ. ಈಗಲೂ ಸಮೇತ ಎಲ್ಲರೂ ಯಾರೇ ಕರೆ ಮಾಡಿದ್ರು ಸಮೇತ ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾರೆ. ನಾನು ಇಲ್ಲಿಂದ ಹೋಗಿದ್ದೀನಿ ಅನ್ನೋ ಭಾವನೆ ನನಗೆ ಬರ್ತಾ ಇಲ್ಲ. ಅದು ಬರೋದು ಬೇಡ ಅನ್ನೋದೇ ನನ್ನ ಮನಸ್ಸಿಗೆ ನಾನು ಅನ್ಕೊಳ್ಳುವಂಥ ವಿಚಾರ. ಹಾಗೆ ಸರ್ ಹೇಳಿದ್ರೆ, ಮುಖ್ಯ ಶಿಕ್ಷಕಿಯಾಗಿ ಪ್ರಮೋಷನ್ ಸಿಕ್ಕಿದ್ರೆ ದಯವಿಟ್ಟು ಕನಕಪುರಕ್ಕೆ ಬನ್ನಿ ಅಂತ 100% ನಾನು ಹೇಳ್ತಿದ್ದೀನಿ ಸರ್. ನನಗೆ ಮುಖ್ಯ ಶಿಕ್ಷಕಿಯಾಗಿ ಸಿಕ್ಕಿದ್ರೆ ಖಂಡಿತ ನಾನು
ಕನಕಪುರಕ್ಕೆ ಮತ್ತೆ ಬರ್ತೀನಿ. ಯಾಕಂತಂದ್ರೆ ಇಲ್ಲಿನ ವಾಸ್ತವ ನನಗೆ ಗೊತ್ತಿದೆ, ಮಕ್ಕಳ ಸಮಸ್ಯೆ ಗೊತ್ತಿದೆ, ಶಿಕ್ಷಕರ ಕೊರತೆ ಎದ್ದು ಕಾಣ್ತಾ ಇದೆ. ಎಲ್ಲೋ ಒಂದ್ ಕಡೆ ನಾವು ಹಿಂದುಳಿತಾ ಇದೀವಿ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಶಿಕ್ಷಕರ ಕೊರತೆ. ಅದನ್ನ ಫುಲ್ಫಿಲ್ ಮಾಡ್ಬೇಕು. ನಾನು ಕನ್ನಡ ಮಾಡಿದ್ದೇನೆ, ಇಂಗ್ಲಿಷ್, ಒಬ್ಬ ಹಿಂದಿ ಟೀಚರ್ ಆಗಿ ಕನ್ನಡವನ್ನು ಬೋಧಿಸಿದ್ದೇನೆ, ಇಂಗ್ಲಿಷ್ ಬೋಧಿಸಿದ್ದೇನೆ, ಗಣಿತವನ್ನು ಬಿಟ್ಟು ಸೋಷಲ್, ಸೈನ್ಸ್ ಎಲ್ಲ ಆಲ್ರೌಂಡರ್, PE ಟೀಚರ್ ಆಗಿ ಕೆಲಸ ಮಾಡಿದ್ದೇನೆ, ಮುಖ್ಯ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದೇನೆ. ಎಲ್ಲ ಸಮಸ್ಯೆಗಳನ್ನ ಅರ್ತಿದ್ದೇನೆ, ಮಕ್ಕಳ ಮಿಡಿತವನ್ನು ಅರ್ಥಕೊಂಡಿದ್ದೇನೆ. ಹಾಗಿದ್ದಾಗ ನಾನು ಕನಕಪುರಕ್ಕೆ ಬಂದು ಮತ್ತೆ ನನ್ನ ಸೇವೆನ ಇಲ್ಲೇ ಪೂರ್ಣಗೊಳಿಸ್ಬೇಕು ಅನ್ನೋದೇ ನನಗೆ ಆಸೆ ಆಗಿದೆ. ಇಷ್ಟೆಲ್ಲ ಪ್ರೀತಿ ತೋರಿಸಿದಂತಹ ನಿಮ್ಗೆ ಯಾವಾಗ್ಲೂ ಚಿರಋಣಿ ಆಗಿರ್ತೇನೆ. ಯಾವುದೇ ಕಾರ್ಯಕ್ರಮ ಆಗಿರ್ಬೋದು, ನಮ್ಮ ರುದ್ರೇಶ್ವರ ಸರ್ ಯಾವಾಗ್ಲೂ ಶಾಲೆ ಕರೀತಾ ಇದ್ರೆ ಬಂದು ಪಾಠ ಮಾಡಮ್ಮ ಅಂತ. ನೀವು ಯಾವುದೇ ಶಾಲೆಯವರು ಕರೆದ್ರೂ ಸಮೇತ ಇಡೀ ನಮ್ಮ ರಾಮನಗರ ಜಿಲ್ಲೆ ಅಲ್ಲ, ಕರ್ನಾಟಕದ ಬಳ್ಳಾರಿಯಿಂದ ಹಿಡಿದು ಗುಲ್ಬರ್ಗದವರೆಗೂ ಯಾರೇ ಶಾಲೆ ಶಿಕ್ಷಕರು ಅಥವಾ DDP ಆಫೀಸಿಂದ ಕಾಲ್ ಬಂದಾಗ ಅಲ್ಲಿ ಹೋಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ನಿರ್ವಹಿಸಿ ಬಂದಿದ್ದೇನೆ. ಹಾಗೂ ನಮ್ಮ ತಾಲೂಕು, ನಮ್ಮ ಜಿಲ್ಲೆಗೋಸ್ಕರ ನಾನು ಯಾವಾಗ್ಲೂ ಕೆಲಸ ಮಾಡಕ್ಕೆ ರೆಡಿ ಆಗಿರ್ತೇನೆ. ಯಾರೇ ಕರೆದ್ರೂ ಸಮೇತ ನಾನು ಬಂದು ನನ್ನ ರಜಾವಧಿ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರು ಸಂದರ್ಭದಲ್ಲಿ ಬಂದು ನಾನು ಪಾಠ ಮಾಡಕ್ ನಾನು ರೆಡಿ ಆಗಿರ್ತೇನೆ. ನಮ್ಮ ಮಕ್ಕಳು ನಮ್ಮ ಆದ್ಯತೆ, ಕನಕಪುರ ಮೊದಲನೇದು. ಇದಕ್ಕೋಸ್ಕರ ನಾನು ಯಾವಾಗಲೂ ಚಿರಋಣಿ ಆಗಿರ್ತೇನೆ. ನನ್ನ ಇಲ್ಲಿ ಕರೆಸಿ ನನ್ನ ಬಗ್ಗೆ ನನಗೆ ಗೊತ್ತಿರೋ ವಿಚಾರಗಳನ್ನ ಹೇಳಿದಂತಹ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಸಮರ್ಪಿಸುತ್ತಾರೆ. ಜೈ ಕರ್ನಾಟಕ ಮಾತೆ. ಎಲ್ರಿಗೂ ಒಳ್ಳೆಯದಾಗಲಿ. ಸೇವೆಯ ಗುರುತುಗಳನ್ನ ತಮ್ಮ ನುಡಿಗಳಲ್ಲಿ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಬಹುಶಃ ನನಗೆ ಅವರ ನೋಡಿ ಒಂದು ಅರ್ಪಣೆ, ಒಂದು ಸೇವೆ, ಅಂಬುಜಾದನ ಮಠದ ಧೈರ್ಯ, ಹೆಣ್ಮಕ್ಳಿಗೆ ಆ ಧೈರ್ಯ ಇರಬೇಕು ಅಂತ ಒಬ್ಬರು ಶಿಕ್ಷಕರು ಒಂದು ತಾಲೂಕಿಗೆ ಇರಬೇಕು. ಮತ್ತೆ ಬರ್ತೀನಿ ಅನ್ನುವಂತಹ ಒಂದು ಭರವಸೆ ಇಟ್ಕೊಂಡಿದ್ದಾರೆ. ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ ಇದ್ದಲ್ಲ ನಾಳೆ ಫಲ ಕೊಡುತ್ತೆ. ಈ ಒಂದು ಬೀಳ್ಕೊಡುಗೆ ಸಮಾರಂಭಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಎಲ್ಲ ಸಹೃದಯರಿಗೂ ನನ್ನ ನಮಸ್ಕಾರಗಳು. ನಾನು ಮಾತಾಡ್ತಾರಲ್ಲ, ಆದ್ರೆ ಆಕ್ಚುಲಿ ವಾಯ್ಸ್ ಹೋಗಿದೆ, ಬಟ್ ಶ್ರೀಧರ್ ಬಾಬು ಅವ್ರನ್ನ ನಾನು ನೆನ್ಸ್ಕೊಳ್ತೀನಿ ಯಾವಾಗಲೂ. ಸಚ್ಚ ರಿಸೋರ್ಸ್ ಪರ್ಸನ್ ಈ ಸರ್. ನಾನು BPZ ಓದಿರೋದು, ಬಯೋಕೆಮಿಸ್ಟ್ರಿ ಬಾಟ್ನಿ ಓದಿರೋದು. ನಾನು ಕೆಮಿಸ್ಟ್ರಿ ಅಷ್ಟು ನಾನು ಕಮ್ಮಿ, ಫಿಸಿಕ್ಸ್ ಕಮ್ಮಿ, ಬಯಾಲಜಿ ಪೂರ. ಸೊ ಏನೇ ಗೊತ್ತಿಲ್ಲ ಅಂತ ನೋಡು ಫಸ್ಟ್ ಕಾಲ್ ಮಾಡ್ತಿದ್ದೆ ನಾನು ಶ್ರೀಧರ್ ಬಾಬುಗೆ. ಸೊ ಇಮ್ಮಿಡಿಯೇಟ್ಲಿ ಆನ್ಸರ್ ಕಳಿಸ್ತಾ ಇದ್ದೆ. ಅದು ನನಗೆ ಆ 20 ವರ್ಷಗಳು ಕೂಡ, 22 ವರ್ಷಗಳು ಕೂಡ, ಮೊನ್ನೆನೂ ಕೂಡ ಕ್ವಶನ್ ಪೇಪರ್ನ ಕಳಿಸಿದ್ದಾರೆ. ಅದು ನಮ್ಮ ಮಕ್ಕಳು ಕೊಡ್ತೀವಿ. ನಾವು ನಿರಂತರ ಒಡನಾಟದಲ್ಲಿ ಈಗಲೂ ಇರ್ತೀವಿ, ಮುಂದೆನೂ ಇರ್ತೀವಿ. ಅವ್ರು ರಿಸೋರ್ಸ್ ಆಗಿದ್ರು, ಏನಕ್ಕೆ ಹೋದ್ರು ಅಂತಲೂ ಗೊತ್ತಿಲ್ಲ, ಬಟ್ ಮತ್ತೆ ಅವಕಾಶ ಸಿಕ್ಕಿದೆ. ದಯವಿಟ್ಟು ಕನೆಕ್ಟ್ ಬನ್ನಿ ಸರ್. ನಮ್ಮ ಶಾಲೆಯಲ್ಲಿ ಸಿವಿಲ್ ಕಲೆ ಇದೆ ಸರ್. ಬನ್ನಿ, ಮುಖ್ಯೋಪಾಧ್ಯಾಯ ಬನ್ನಿ ಸರ್. ಅಂಬುಜಾ ಮೇಡಮ್ ಅವರು ನನಗೆ ಇತ್ತೀಚೆಗೆ ರಾಜೇಶ್ ಅವರಿಗೆ ಕಾರಣ ಬಂದರು. ಈಗ ಎಲೆಕ್ಷನ್ ಅಂತ ನಮ್ಮನ್ನು ನಿಲ್ಲಿಸಿದ್ರು. ನಾನು ಆಕ್ಚುಲಿ ಇಷ್ಟು ವರ್ಷಗಳಲ್ಲಿ 98ನೇ ಅಪಾಯಿಂಟ್ ಆಗಿ 2023 ಕೂಡ ನಾನು ಹೊರಗಡೆ ಬಂದಿದ್ದೆ. ಶಾಲೆ, ಮನೆ ಇಷ್ಟೇ ನನ್ನ ಮಕ್ಕಳು. ಆದ್ರೆ ಮನೆ ಹೋಯ್ತಾ ಆಯ್ತು, ಕ್ಯಾಂಡಿಡೇಟ್ ಇರಲಿಲ್ಲ ಅನ್ಸುತ್ತೆ. ರಾಜೇಶ್ ಅಣ್ಣ ಇವತ್ತು ಸೈನ್ ಹಾಕಿ ಅಂದ್ರು. ನಂಗೆ ಏನು ಗೊತ್ತಿಲ್ಲ, ಆಗ್ತದೆ ನಿಲ್ಲಿಸಿದ್ರು. ಸೊ ದೊಡ್ಡ ಹೋರಾಟನೇ ನಡೀತದೆ. ಅಲ್ಲಿವರೆಗೂ ಗೊತ್ತಿಲ್ಲ ಇದೆ ವಸ್ತುಸ್ಥಿತಿ ಹಿಂಗಿದೆ ಅಂತ ಗೊತ್ತಿಲ್ಲ. ಇದಕ್ಕೆ ಕಾರಣೀಭೂತರು ಇವರೇ ಗೊತ್ತಾಗ್ತವ್ರೆ, ಇವರೇ ಅದನ್ನೆಲ್ಲ ಮಾಡಿಸಿದ್ರು. ಬಟ್ ಅದೊಂದು ಕಾಂಪಿಟೇಷನ್ ಇರಬೇಕಾಗಿತ್ತು, ಆರೋಗ್ಯಕರವಾದ ಕಾಂಪಿಟೇಷನ್ ನಡೀತು. ಯಾಕೆಂದ್ರೆ ಯಾವಾಗ್ಲೂ ಇವರೇ ಅಧ್ಯಕ್ಷರು ಹೋಗ್ತಾ ಇತ್ತು. ಹಂಗೇನೆ ಕನಕಪುರದಲ್ಲಿ ನಾನು ಬರ್ತಾ ಇದ್ದೆ. ಮತ್ತೆ ನನ್ನನ್ನು ಕರೆದು ಉಪಾಧ್ಯಕ್ಷರು ಮಾಡಿದ್ರು ಇವರು ಒಂದು 5 ವರ್ಷಗಳ ಕಾಲ. ಅವಾಗ್ಲೂ ನಾನು ಏನಕ್ಕೂ ಹೋಗಿಲ್ಲ. ಈಗ ಅನಿವಾರ್ಯ ಅಂತ ಸಂಘ ಸಂಘಟನೆ ಎರಡೂ ಬಹಳ ಮುಖ್ಯ. ಸಂಘಟನೆಗಳಿಲ್ಲ ಅಂತಂದ್ರೆ ನಮ್ಮ ಯಾವ ಬೇಡಿಕೆನೂ ಈಡೇರಲ್ಲ, ನಮಗೆ ಬಲನೇ ಇರೋದಿಲ್ಲ. ಸೊ ಆ ಥರ ಒಂದು ಚಾತುರ್ಯತೆಯನ್ನ ರಾಜೇಶ್ ಗೋವಿಂದ ಸ್ವಾಮಿ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಇರೋಣ ಅಂತ ಆಸೆ ಅಷ್ಟೇ ನನಗೆ. ಬೆಂಬಲಿತವಾಗಿರೋಣ, ಯಾಕಂದ್ರೆ ಬೇಕಾಗಿತ್ತು. ಎಷ್ಟೋ ಸಂದರ್ಭದಲ್ಲಿ ನಮ್ಗೆ ಗೊತ್ತಿಲ್ಲ, ಸತ್ಯವಾದ ವಿಚಾರ ಹೇಳ್ತೀನಿ. ಎಲೆಕ್ಷನ್ ನಲ್ಲಿ ಒಂದು ದುರ್ಘಟನೆ ನಡೀತು ರಾಮಪುರ. ಇಡೀ ಸ್ಟೇಟ್ ಇಶ್ಯೂ ಆಯ್ತು. ಅದು ಏನು ಮಿಸ್ಯೂಸ್ ಆಗಿದೆ, EVM ಎತ್ಕೊಂಡೋಗ್ಬಿಟ್ಟವ್ರೆ.
ಅಲ್ಲಿ ಇರ್ತಕ್ಕಂಥ PR ಏನು ಮಾಡ್ತಾ ಇದ್ದಾರೆ ಅಂತ. ಆಕ್ಚುಲಿ ನಾನೆಲ್ಲ ಮಾಡಿದ್ದು ನನ್ನ ಪಕ್ಕದ ಬಂದೆ 45, 46 ಎರಡು ಅಕ್ಕಪಕ್ಕ ಇತ್ತು. PSI ಅಲ್ಲಿ 45ನೇ ಬೂತ್ ನಾನು, 46ನೇ ಬೂತ್ ಇನ್ನೊಬ್ರು PR ಆಗಿದ್ದು. ಸೊ ಅವ್ರಿಗೆ ಊರಿನಲ್ಲಿ ನಾವು ಸುಮಾರು ಒಂದು 200 ಮೀಟರ್ ಊರೊಳಗಡೆ ನಡ್ಕೊಂಡು ಹೋಗ್ಬೇಕು EVM ಎತ್ಕೊಂಡು. ಬಸ್ ಒಳಗೆ ಬರಲ್ಲ ಅಂದ್ರು. ನಾನ್ ಕೇಳಿದ್ದೆ, ಸರ್ ಈಗ ನನ್ನ ಜೊತೆ ಇದ್ದಾರೆಲ್ಲ ಲೇಡೀಸು, ಎಲ್ಲ ಅಬೌವ್ 50, 4 ಜನ ಲೇಡೀಸ್ ನನಗೆ ಹಾಕವ್ರೆ, ಎಲ್ಲ 55 ವರ್ಷದವರು. ಅಷ್ಟು ಜನ ಜೊತೆ 1200 ಓಟನ್ನ ಹಾಕ್ಸಿ ಕೆಲಸ ಮಾಡಿ ಸುಸ್ತಾಗಿದ್ದೀನಿ. ಎತ್ಕೊಂಡ್ಬಿಡಿ ಸರ್ ಅಂತಾರೆ ಬಸ್ಸಲ್ಲಿ, ಅಲ್ಲಿ ಬಸ್ ಸ್ಟ್ಯಾಂಡ್. ಸೊ 300 ಮೀಟರ್ ಹೋಗ್ಬೇಕಾಗಿತ್ತು. ನಾನು ಕಾರವಾಗಿ ಹೇಳಿದೆ, ಅಲ್ಲೋ ನಾನೇ ನಿಮ್ಮ ಮನೆ ಆಳ್ಗಳಲ್ಲ, ಇದು ಬದುಕೋಯ್ತೇವೆ EVM ನಮ್ಮ ಮೇಲೆ ಏನಾದ್ರು ಅಟ್ಯಾಕ್ ಮಾಡಿದ್ರೆ ನಮಗೆ ರಕ್ಷಣೆ ಯಾರು, ಕಳಿಸ್ಲಿ ಅಷ್ಟೇ ಅಂತಿದ್ ನಾನು. ಪಕ್ಕದ ಬೂತಲ್ಲಿ ಇದ್ನಲ್ಲ ಅವನು 200 ಹೇಳ್ಬಿಟ್ಟವನೆ, ನಾನು ಅಷ್ಟೊಂದೇ ಅಂದ್ಬಿಟ್ಟು. ಈ ಡಿ ಗ್ರೂಪ್ ಬರ್ತಲ್ಲ ಗ್ರಾಮ ಸಹಾಯಕರು, ಅವನು ಹೋಗಿ ಕಮಿಷನರ್ ಆಗಿದ್ರು ಅವರು ವಿಶ್ವನಾಥ್ಗೆ, ನನ್ನ ವಿರುದ್ಧ ಹೇಳ್ಬಿಟ್ಟವ್ರೆ, ಯಾರೋ ಕರ್ಬೋದಂತೆ ಸರ್, ಚೆನ್ನಾಗಿ ಬೈದ್ಬಿಟ್ಟ ಸರ್. ಆಯ್ತಾ, ಪಕ್ಕದ ತಕ್ಷಣ ಒಂದು ವೆಹಿಕಲ್ ಕಳಿಸಿದ್ರು ಅವರು. ಪಾಪ ವೆಹಿಕಲ್ ಕಳಿಸಿದ್ದೇನಾಯ್ತು, ಪಕ್ಕದ ಬೂತನಿದ್ದಲ್ಲ ಅವನು ಹೊರಡೋದಾಗಲ್ಲ, ನಮ್ಮನ್ನು ಬಿಟ್ಬಿಟ್ರು. ನಮ್ಮ ಬೂತ 45 ಇಲ್ಲ, 46 ಎಲ್ಲ ಹೊರಟೋದ್ರು. ಜೊತೆಗೆ ಅವ್ರು ಪೊಲೀಸರ ಜೊತೆ ಹೋಗಿಲ್ಲ, ಹಂಗೆ ಹೊರಟೋದು. ಊರಲ್ಲಿ ಇಟ್ಕೊಂಡು ಪೊಲೀಸರು ಇಲ್ಲ, ಹೆಂಗ್ ಹೋಗ್ತಾ ಇದ್ದೀರಿ? ಆವಾಗ ದೊಡ್ಡ ಇಶ್ಯೂ ಆಗಿ ಇಡೀ ಊರಿನಲ್ಲಿ 3000 ಜನ ಸೇರಿದ್ರು, ಪೊಲೀಸ್ ಸಿಬ್ಬಂದಿ ಎಲ್ಲ ಸೇರಿದ್ರು. ನನಗೆ ಏನೋ ಗೊತ್ತಿಲ್ಲ ವಿಷಯ, ಅಲ್ಲೇ ಗೊತ್ತಿದ್ದೀನಿ ನನಗೆ. ನನ್ನ ಬೂತಲ್ಲೇ ಇಷ್ಟೆಲ್ಲ ನಡೆದೋಗೋದ್ರೆ ರಾಮಪುರದಲ್ಲಿ ಸ್ಟೇಟ್ ನ್ಯೂಸ್ ಟಿವಿಯಲ್ಲಿ ಬರ್ತಾ ಇದೆ. ಸೊ ಇದಕ್ಕೆಲ್ಲ ಕಾರಣ ನಾನೇ ಅಂತೇಳಿ ಆ ಕಮಿಷನರು ನನ್ನ ಮೇಲೆ ದೊಡ್ಡ ಕಂಪ್ಲೇಂಟ್ ಮಾಡಿ ಸುಮ್ಮನೆ ನಿಂತಿದ್ದೀನಿ. ಏನು ಮಾತಾಡ್ತಾರೆ ನಾನು, ಯು ಫೆಲೋ, ನಿನ್ನಿಂದ ನೀನೆಲ್ಲ ಆಗಿದೆ, ಸ್ಟೇಟ್ ನ್ಯೂಸ್ ಆಗಿದೆ, ನೀನೇ ಇದಕ್ಕೆ ಕಾರಣ, ನಮ್ಗೆ ಬೈತೀನಿ. ನಾನು ಏನು ಅಂದಿಲ್ವಲ್ಲ ಸರ್, ಅವ್ರು ಹೇಳ್ತಾರೆ ಅಂತೇಳಿ ಬೆಳಗಾನ ನನ್ನನ್ನು ಕೂಡಿಸಿದ್ರು. ಇದ್ರಲ್ಲಿ ನಾನು ಸುಮ್ಮನೆ ಕೂತಿದ್ದೆ, ಏನು ಮಾಡಲಿಲ್ಲ. ಯಾಕೆಂದ್ರೆ ಕೇಳಿ, ಇನ್ಶರ್ಟ್ ಮಾಡಿ ಹೆಂಗ್ ಮಾಡಿದ್ದೆ ಹಂಗೆ, ಬ್ಯಾಗ್ ಹಾಕೊಂಡಿದ್ದೆ ಹಂಗೇನೆ. ಬೆಳಿಗ್ಗೆ 5 ಗಂಟೆಗೆ DC ಬಂದ್ರು, ನೀವತ್ತೆ ಸಸ್ಪೆಂಡ್ ಮಾಡ್ತಾ ಇದ್ದೀನಿ ಹೋಗೋದು. ಸುಮ್ಮನೆ ನಿಂತ್ಕೊಂಡು ಏನು ಮಾತಾಡಿ. ಬೆಳಿಗ್ಗೆ ಅವರು ಆರ್ಡರ್ನ ಹಾಕ್ಬೇಕಾಗಿತ್ತು, ಅಂತ ಸಂದರ್ಭ ತಡ್ಕೊಳಕ್ಕಾಗಿಲ್ಲ. ಎಲ್ಲ ಅವ್ರ ಮನೆಗೆ ಹೋದವ್ರೆ, ನಾನು ಒಬ್ಬ ಮಾತ್ರ ಇನ್ನೂ ನಮ್ಮ ಮನೆಗೆ ಹೋಗಿಲ್ಲ. ಒಂದಿನ ಆದ್ರೂ ನಮ್ಮ ಮನೆಯವ್ರ ವಿಷಯನೇ ಗೊತ್ತಿಲ್ಲ. ಆಗ ಆ ವಿಷಯನ ರಾಜೇಶ್ ಕೇಳಿ ಇಮ್ಮಿಡಿಯೇಟ್ ಎಲ್ಲಿ ತನಕ ಹೋಯ್ತು ಅಂದ್ರು, DCM ಅವ್ರ ಹತ್ರ ಕರ್ಕೊಂಡು ಹೋಯ್ತು ವಿಷಯ. ಈ ಕಮಿಷನ್ ಇದ್ರಲ್ಲ ವಿಶ್ವನಾಥ್, ಅಲ್ಲಿವರೆಗೂ ನನಗೆ ಬೈತಾ ಇದ್ರು, ಸಿಕ್ಕಿರು ಸಾಕು ಒಳಗೆ ಹಾಕ್ಬೇಕು ಅಂತ ಇದ್ರು. ಇವ್ರ ಕಡೆಯಿಂದ ಯಾವಾಗ ಹೋಯ್ತು, ಸಂಘಟನೆ ಎಷ್ಟು ಮುಖ್ಯ ಅಂತ. ಇಲ್ಲಿಂದ ಪ್ರೆಷರ್ ಹೋದ ತಕ್ಷಣ ಮಾಸ್ಟರ್ ಅಂಕಲ್ ಅಂತ ಯಾರ್ರಿ ಮಾತಾಡ್ತಾರೆ, ಅವ್ರೇನ್ ಮಾಡ್ತಾರೆ ನಿಮ್ಗೆ. ಕೊನೆಗೆ ಬಿ ರಿಪೋರ್ಟ್ ಹಾಕ್ಸಿ ಆ ಜನಗಳ ತಪ್ಪು ಗ್ರಹಿಕೆಯಿಂದ ಇದಾಗಿದೆ ವಿನಃ PRO ಏನೂ ತಪ್ಪು ಮಾಡಿಲ್ಲ ಅಂತ ಬರ್ಸಿದ್ರು. ಇವರು ಒಂದು ಕಾರ್ ಮಾಡ್ಕೊಂಡು ಅಷ್ಟು ಜನ ಜೊತೆ ನನ್ನ ಅಲ್ಲಿ ಕರ್ಕೊಂಡು ಹೋದ್ರು. ಅಲ್ಲಿವರೆಗೂ ನಾನು ಎದುರ್ಕೊಂಡಿದ್ದೆ, ಹೊಸದಾಗಿ ಇದಕ್ಕೆ ಸೇರಿದ್ದೀನಿ, ಹೆಡ್ ಮಾಸ್ಟರ್ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಕೆಲಸದಿ ತೆಗೆದಾಕ್ಬಿಟ್ಟು ಗತಿ ಏನು ಮರ್ಯಾದೆ ಏನಾಗಬೇಕು ಅಲ್ವಾ, ಹಂಗಂತ ನಮ್ಮ ಮನೆಯವ್ರಿಗೂ ಹೇಳಿರ್ಲಿಲ್ಲ. ಆಮೇಲೆ ಇವ್ರು ಬಂದ ಮೇಲೆ ಅಲ್ಲಿ ನ್ಯೂಸ್ ಅಲ್ಲಿ ತನಕ ಹೋಗ್ಬೇಕು, ಬಿ ರಿಪೋರ್ಟ್ ಆಗಿ ಆ ವಿಶ್ವನಾಥ್ ಆ ಸಾಹೇಬರು ನಾವು ಓದಂತ ಸಂದರ್ಭದಲ್ಲಿ ಅಲ್ಲಿ ಇರ್ಲಿಲ್ಲ, ಅಷ್ಟು ಪ್ರೆಷರನ್ನ ಇವರು ಹಾಕ್ಸಿದ್ರು. ಸಂಘಟನೆ ಅಷ್ಟು ಅನಿವಾರ್ಯ ಅಂತ ಅವತ್ತು ಅನ್ಕೊಂಡೆ. ಅವತ್ತಿಂದ ನನಗೆ ಅನ್ನಿಸ್ತಾ ಇದೆ ಈ ತರದ ಚಟುವಟಿಕೆಗಳಲ್ಲಿ ನಾವು ಇರಬೇಕು ಅಂತೇಳಿ. ಗೋವಿಂದ್ ಸಭೆಯನ್ನು ಎಲೆಕ್ಷನ್ ನಿಲ್ಲಿಸ್ತು. ಸೊ ಅವ್ರು ಸೋತಿಲ್ಲ, ಗೆದ್ದವರು. ಅವ್ರು ಸೋತಿದ್ರೆ ಈಗೆಲ್ಲ ಮಾಡೋಕ್ಕಾಗ್ತಿಲ್ಲ. ಅವ್ರು ಗೆದ್ದಿದ್ದಾರೆ, ಎಷ್ಟೋ ಜನ ಮನಸ್ಸುಗಳಲ್ಲಿ ಮನೆ ಮಾಡಿದ್ದಾರೆ. ಅಂತವ್ರ ಜೊತೆ ಇರ್ತಕ್ಕಂಥದ್ದೇ ನಮಗೊಂದು ಪುಣ್ಯದ ಕೆಲಸ ಅಂತಾನು ಅನ್ಕೋತೀವಿ. ಹೆಡ್ ಮಾಸ್ಟರ್ ಅಲ್ಲ, ಶಾಲೆಗಷ್ಟೇ, ಸಮುದಾಯದ ಜೊತೆ ಬೆರೆಯೋದಿಲ್ಲ. ಯಾವುದೇ ಜಾತಿ ಧರ್ಮ ಇದನ್ನೆಲ್ಲ ಹೊರತುಪಡಿಸಿ ಏನೋ ಹೇಳ್ತಾರೆ, ಸೇವಾ ಸಿದ್ಧುಗಳು ಒಂದು ಅವ್ರಿಗೆ ಸ್ನೇಹ ಬಳಗ ಅಂತ ಇಟ್ಕೊಂಡವ್ರೆ. ಸ್ನೇಹ ಬಳಗ ಅಷ್ಟೇ ಅವ್ರ ಪದ ಇಟ್ಟಿರೋದು. ಒಳ್ಳೆ ವಿಚಾರವಂತರು. ನನಗೆ ನನ್ನ ಶಾಲೆಯಲ್ಲಿ ಪುಣ್ಯ ಮಾಡಿದ್ರಿ, ಡಾಕ್ಟರೇಟ್ ಮಾಡಿರ್ತಕ್ಕಂಥ ಪರ್ಸನ್ ನಮ್ಮ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾರೆ. ಹಾಗೆ ನಾರಾಯಣ ಸರ್ ಹೇಳಿದಂಗೆ ಇಟ್ ಇಸ್ ಚಾಲೆಂಜ್. ಈ ಶಾಲೆಯಲ್ಲಿ ರಿಸಲ್ಟ್ ಕೂಡ ದೊಡ್ಡ ಚಾಲೆಂಜು. ಶ್ರೀಧರ್ ಬಾಬು ಅನುಭವಿಸಿದ್ದಾರೆ. ಇಲ್ಲಿ ಅವ್ರು ಹೇಳಿದಾಗೆ ಇಲ್ಲಿ ಯಾವ ಹಿನ್ನೆಲೆಯಿಂದ ಯಾವ ಮಗು ಬರ್ತಾ ಇದೆ ಅಂತ ಗೊತ್ತಿಲ್ಲ, ಸೇರಿಸಿದಾಗ ಅಷ್ಟೇ ಮಗು ಬರುತ್ತೆ. ಆಮೇಲೆ ಅದು ಇಲ್ಲೇ ಇಲ್ಲ, ಹುಡುಕೊಂಡು ಹೋಗ್ತಾ ಇದೀವಿ ಇವತ್ತು ನಾವೆಲ್ಲರೂ, ಸಿಗ್ತಾನೂ ಇಲ್ಲ ಅವರು. ಸೊ ರಿಸಲ್ಟ್ ಕೊಡಿ ಅಂತ ನಮಗೆ ಪ್ರೆಷರ್ ಇದೆ, ಹಾಗೂ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಈ ಸಂದರ್ಭದಲ್ಲಿ ಈ ರಿಸೋರ್ಸ್ ನಮ್ಮ ಶಾಲೆಯಲ್ಲಿ ಕರೆಸಿ ನಾವು ಉಪಯೋಗಪಟ್ಟದಂತ ನಮ್ಮ ಅದೃಷ್ಟ.
ಅವರ ಮಾರ್ಗದರ್ಶನ ನಮಗೂ ಇರಲಿ, ಅವ್ರ ಸಹಾಯವನ್ನು ನಿರೀಕ್ಷಿಸ್ತೀವಿ ಮೇಡಮ್. ಎಂಥ ಸಂದರ್ಭ ಬಂದ್ರೆ ತಪ್ಪು ಫೋನ್ ಮಾಡ್ತೀವಿ, ನಮ್ಮ ಮಕ್ಕಳಿಗೆ ಏನಾದರೂ ಮಾಡಿಸ್ತಾರೆ ಅನುಕೂಲಗಳನ್ನ ನಾವು ಮಾಡ್ಕೊಡಿ. ಹಾಗೆ ಇಷ್ಟು ಜನ ಸೇರಿದ್ದೀರಿ, ತುಂಬಾ ಜನ ಸೇರ್ತೀವಿ. ನಾನು ನಿರೀಕ್ಷೆ ಇರಲಿಲ್ಲ ಆಗುತ್ತೆ. ಫಸ್ಟ್ ಡೇ ಬಂದ್ರು ಗೋವಿಂದ್ ಸೋದರು ಸರ್ ಈಗ ಮಾಡ್ತಾ ಇದೀವಿ ಅಂದ್ರು. ಈ ಥಾಟ್ಸ್ ಎಂತ ಅಂತ ಗೊತ್ತಿಲ್ಲ, ಯಾರಕ್ಕೆ ಒಳ್ಳೆಯದು, ಯಾಕಂದ್ರೆ ಒಳ್ಳೆದ ಇಲ್ಲ ಶ್ರೀಧರ್ ಬಾಬು ಬಿಡುಗಡೆ ಮಾಡಬೇಕು ಇಲ್ಲ. ಈ ತರದ ಸಾಕಷ್ಟು ಕಾರ್ಯಕ್ರಮಗಳು ಹಿಂದೆ ಮಾಡಿದ್ದಾರೆ. ಲಾಸ್ಟ್ ಮಂತ್ ಮಾಡಿದ್ರು, ಅದೇ ತಿಂಗಳು ಕೂಡ ಮಾಡಿದ್ರು. ಸಾಕಷ್ಟು ಕಾರ್ಯಕ್ರಮಗಳು ಯಶಸ್ವಿ ಆಗ್ತಾ ಇದೆ ಅಂತ ವ್ಯಕ್ತಿಗೆ ಕೈ ಜೋಡಿಸೋಣ. ಈ ಸಂದರ್ಭದಲ್ಲಿ ನಮ್ಮ ಶಾಲೆಗೆ ಈ ಸಂಬಂಧವಾಗಿ ಎಲ್ಲರೂ ಇಲ್ಲಿ ಸೇರಿದೀವಲ್ಲ, ಅದಕ್ಕೋಸ್ಕರ ತಮ್ಮೆಲ್ಲರಿಗೂ